Nodi, my dear student, yesterday we were discussing about the PF ಮೇಗಲ್ಲ ಹೌದಲ್ಲ PF ಮೇಲೆ ನಾವು ಡಿಸ್ಕಸ್ ಮಾಡ್ತಾ ಇದೀವಿ ಇವತ್ತು ಕೂಡ ಪ್ರೊವಿಡೆಂಟ್ ಫಂಡ್ in the same time my dear student I want to go for the next part of this one. Okay. ಚಲೋ ಈಗ ಒಂದು ಮಾತು ಕೇಳಪ್ಪ ಒಂದು ಮಾತು ಕೇಳ್ರಿ ನಿಮಗೆ ಈಗ ನಿನ್ನೆ ಏನಾದಕ್ಕಿತ್ತಮ್ಮ ಅದು ಎಸ್ಟರ್ಡೇ ವಾಸ್ ದ ಸೀನ್ ಏನಪ್ಪ ಅಂದ್ರೆ ರಿಟೈರ್ಡ್ ಎಂಪ್ಲಾಯಿ ಇದ್ದ ಹೌದಲ್ಲ ಅವ ಅಮೌಂಟ್ ತಗೊಂಡಿದ್ದ ನಾವು ಫೈಂಡು ಮಾಡಿದ್ವಿ ಏನಂತ ನಾವು ಫೈಂಡ್ ಮಾಡಿದ್ವಿ ಕಾಂಟ್ರಿಬ್ಯೂಷನ್ ಬೈ ದಿ ಎಂಪ್ಲಾಯರ್ ರೈಟ್ ಇನ್ಕಮ್ ಫ್ರಮ್ ಸ್ಯಾಲರಿ ಆಗುತ್ತೆ ಯಾವಾಗಮ್ಮ ಯಾವಾಗ ಅನ್ರಿಕಗ್ನೈಸ್ಡ್ ಪ್ರೊವಿಡೆಂಟ್ ಫಂಡ್ ಇದ್ದಾಗ ಹೌದಲ್ಲ URPF ಇದ್ದಾಗ ಇದ ಸೇಮ್ ಅಮೌಂಟ್ ತಗೊಂಡಾನವ ಏನೋ ಸೇಮ್ ಅಮೌಂಟ್ ತಗೊಂಡಾನ ಎಂಪ್ಲಾಯಿ RPF ಇದ್ರೆ ಏನಾಗುತ್ತೆ ಏನಿದು ಮನಿ ಮಠ ನಿನ್ನೆ ಕಲ್ಸಿದ ನನಗೆ ಭಾರಿ ನೀವು ಸಾಂಚೆ ಇಲ್ಲ ಅಮೌಂಟ್ withdrawn on retirement or termination ಯಾವುದು ಒಂದ್ ನಿಮಿಷ ಅದೇ ನೋಡುಮ್ಮ ಈಗ ಒಂದ್ ಮಾತು ಹೇಳು ಈಗ ಇಂಟ್ರೆಸ್ಟ್ ಕ್ರೆಡಿಟೆಡ್ ಜಮಾ ಆಗಿದ್ದು ಬೇರೆ ಆಗತ್ತೆ ಕರೆಕ್ಟ್ ಜಮಾ ಆಗಿದ್ದ ಬೇರೆ ಆಗತ್ತೆ ಹೌದಲ್ಲ ಅದು ಅವ ಅಮೌಂಟ್ ವಿತ್ಡ್ರಾ ಮಾಡಣವ ರಿಟೈರ್ಡ್ ಆದ್ಮ್ಯಾಗೆ ಅಮೌಂಟ್ ವಿತ್ಡ್ರಾ ಮಾಡಣೆ ಆನ್ ಟರ್ಮಿನೇಷನ್ ಆಫ್ ರಿಟೈರ್ಮೆಂಟ್ ಏನಾಗುತ್ತೆ ಎಕ್ಸೆಂಪ್ಟೆಡ್ ರೈಟ್ ಇಫ್ ಹಿ ಈಸ್ ಯಾವಾಗ ಕೇಳಬಾರೆ ರಿಕಗ್ನೈಸ್ಡ್ ಪ್ರೊವಿಡೆಂಟ್ ಫಂಡ್ ಅನ್ರಿಕಗ್ನೈಸ್ಡ್ ಪ್ರೊವಿಡೆಂಟ್ ಫಂಡ್ ಸ್ಟ್ಯಾಚ್ಯುಟರಿ ಪ್ರೊವಿಡೆಂಟ್ ಫಂಡ್ ಗೊತ್ತಾಗಿದೆಯಾ ಈಗ ಏನ್ ಸರ್ ಈಗ ವಿಡ್ರಾ ಮಾಡೋಣವ ಇದೇನಮ್ಮನೆ ಹಲೋ ಹಾ ವೆರಿ ಗುಡ್ ಮಾರ್ನಿಂಗ್ ನಿಂಗೆ ಆಮೇಲೆ ಕಾಲ್ ಮಾಡ್ತೇನೆ ನಾನು ಸ್ವಲ್ಪ ಕ್ಲಾಸ್ ಹೋಗ್ತೀನಿ ನಾನು ಅದೇನಪ್ಪ ಕಾಲ್ ಮಾಡ್ತೀನಿ ಆಮೇಲೆ ಕ್ಲಾಸ್ ಹೋಗ್ತೀನಿ ಈಗ Hey Shriya, very good evening, good morning, good afternoon. Welcome back, bacha. Welcome back. ಹೇಳ್ರಿವಾ ಹಾನ್ಮ ರಿಕಗ್ನೈಸ್ ಪ್ರೊವಿಡೆಂಟ್ ಫಂಡ್ ಇದ್ದ ಅಂದ್ರೆ ಏನಾಗ್ತಾ ಇದೆ ಏನಾಗುತ್ತೆ ಎಕ್ಸೆಂಪ್ಟ್ ಆಗುತ್ತೆ ಎಸ್ ಬಚ್ಚು ಎಕ್ಸೆಂಪ್ಟೆಡ್ ಅಂಡರ್ ಸೆಕ್ಷನ್ 10 ಸೆಕ್ಷನ್ ವಾಟ್ ಎವರ್ ದ ಅಮೌಂಟ್ 25 ನೋಡಿ 10 12 ಇದ್ದಾಗ ಕಂಪ್ಲೀಟ್ ಅಮೌಂಟ್ ಏನಾಗುತ್ತದ ಎಕ್ಸೆಂಪ್ಟೆಡ್ ಆಗುತ್ತೆ ಅವ್ರು ಹೇಳಿದಾರಲ್ಲ ನೋಡಮ್ಮ ಅದರ್ ಡೇ ಐ ವಾಸ್ ಡಿಸ್ಕಸ್ ಆಲ್ ದಿಸ್ ರೈಟ್ ಸೊ ಅಮೌಂಟ್ ವಿಡ್ರಾ ಮಾಡೋದು ಬೇರೆ ಆಗುತ್ತೆ ಜಮಾ ಮಾಡೋದು ಬೇರೆ ಆಗುತ್ತೆ ಜಮಾ ಮಾಡುವಾಗ ನೀವು ಬಡ್ಡಿ ಟ್ಯಾಕ್ಸ್ ಕಟ್ಟಾಕ್ತೀರಿ ವಿಡ್ರಾ ಮಾಡುವಾಗ ಬರಂಗಿಲ್ಲ ಅದು ಕರೆಕ್ಟ್ ಸೊ ಹಾಗಿದ್ದರೆ ಅನ್ರಿಕಗ್ನೈಸ್ಡ್ ಪ್ರೊವಿಡೆಂಟ್ ಫಂಡ್ ಇನ್ ದ ಹ್ಯಾಂಡ್ಸ್ ಆಫ್ ಇದಂತೂ ನಾವು ಡಿಸ್ಕಸ್ ಮಾಡೀನಿ ಅಮೌಂಟ್ ವಿಡ್ರಾ ಮಾಡಿದ್ದು ಸ್ಯಾಲರಿ ಅಂತ ಕನ್ಸಿಡರ್ ಮಾಡ್ತೀವಿ ಇಂಟ್ರೆಸ್ಟ್ ಇದ್ದು ಅದರ್ ಸೋರ್ಸ್ ಆಗಿ ಬರುತ್ತೆ ವೆರಿ ಗುಡ್ ಈಗ ವಿಲ್ ಯುವರ್ ಆನ್ಸರ್ ವಿಲ್ ಬಿ ಡಿಫರೆಂಟ್ ಇಫ್ ದ ಫಂಡ್ ಮೆನ್ಷನ್ ಅಬೌವ್ ವಾಸ್ recognized provident fund yes it is ಎದಕ್ರಿಪ ನೋಡಿ ಇವ 20 ವರ್ಷಕ್ಕಿಂತ ಜಾಸ್ತಿ ಕೆಲಸ ಮಾಡಾನೆ ಒಂದು ದ ಎಂಟೈರ್ ಅಮೌಂಟ್ ವಾಟ್ ಎವರ್ ತೊಗೊಳಲ್ಲ ಅದೇನಾಗುತ್ತೆ ಫುಲ್ಲಿ ಎಕ್ಸೆಂಪ್ಟೆಡ್ ಫ್ರಮ್ ಟ್ಯಾಕ್ಸ್ ಆಗುತ್ತೆ ಕ್ಲಿಯರ್ ಆಯ್ತಾ ಕ್ಲಿಯರ್ ಆಯ್ತು ಬಚ್ಚು ಮುಂದೆ ಹೋಗೋಣ ಬಚ್ಚು ಚಲೋ ಹಾಗಿದ್ರೆ ಲೆಟ್ ಸ್ಟಾರ್ಟ್ ನಾವು ನೋಡಿ ಇಲ್ಲೊಂದು ಪ್ರಾಬ್ಲಮ್ ಇದೆ ಏನಂದ್ರೆ ಮಿಸ್ಟರ್ ಬಿ ವರ್ಕಿಂಗ್ ಇನ್ XYZ ಕಂಪನಿ ಲಿಮಿಟೆಡ್ ಅಂಡ್ ಹ್ಯಾಸ್ ಗಿವನ್ ದ ಡೀಟೇಲ್ಸ್ ಆಫ್ ಹಿಸ್ ಇನ್ಕಮ್ ಆನ್ ಇನ್ಕಮ್ ಕೊಟ್ಟಿದ್ದಾರೆ ಏನಮ್ಮ ಫಾರ್ ದ ಪ್ರೀವಿಯಸ್ 24-25 ಗೆ ಯು ಆರ್ ರಿಕ್ವೈರ್ಡ್ ಟು ಕಾಂಪ್ಯೂಟ್ ಈಸ್ ಗ್ರಾಸ್ ಸ್ಯಾಲರಿ ಅಂತೆ ಈ ಗ್ರಾಸ್ ಸ್ಯಾಲರಿ ಅಂದ್ರೆ ಏನಂತಮ್ಮ ಇದು ಎಲ್ಲ ಬಂತು ಆಲ್ ರೈಟ್ ಫ್ರಮ್ ದ ಡೀಟೇಲ್ಸ್ ಗಿವನ್ ಬಿಲೋ ಬೇಸಿಕ್ ಸ್ಯಾಲರಿ ಟ್ಯಾಕ್ಸಬಲ್ ಆಗುತ್ತೆ DA ಟ್ಯಾಕ್ಸಬಲ್ ಆಗುತ್ತೆ ಕಮಿಷನ್ ಟ್ಯಾಕ್ಸಬಲ್ ಆಗುತ್ತೆ ಬೋನಸ್ ಟ್ಯಾಕ್ಸಬಲ್ ಆಗುತ್ತೆ ಗ್ರಾಚ್ಯುಟಿ ಎಸ್ ನಾ ಕಲ್ಸಿದ್ದೀನಿ ವಿ ಕ್ಯಾನ್ ಡೂ ದಟ್ ಓನ್ ಕಾಂಟ್ರಿಬ್ಯೂಷನ್ ಅಂತೂ ಬರಂಗಿಲ್ಲ ಬಿಕಾಸ್ ಓನ್ ಕಾಂಟ್ರಿಬ್ಯೂಷನ್ ಇದೆ ಬಟ್ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಎಷ್ಟದಮ್ಮ 20% ಇದೆ 12% ತನಕ ಎಕ್ಸಾಮ್ ಇದೆ 8% ಆಗುತ್ತೆ ಟ್ಯಾಕ್ಸಬಲ್ ಆಗುತ್ತೆ ಇಂಟ್ರೆಸ್ಟ್ ಹಾಕೋದು 13% ಇದೆ ಅದು 9.5% ಇದೆ ಇಷ್ಟೇ ಹಾಗಿದ್ರೆ ಲೆಟ್ಸ್ ಡೂ ದಿಸ್ ಬಚ್ಚು ನಡಿಪ ನೋಡಿ ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ಕೋರಿಪ್ಪ
gross salary for the previous year. What is previous year, bacha? Yesterday, 24 and 25. 2024 and 25. Right? ಹೌದಲ್ಲ? ಸ್ವಲ್ಪ ಬೇಗ 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 ಟಕ 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 ಅಂತ. ಬಿಕಾಸ್ ಈ ಚಾಪ್ಟರ್ ದೆವ್ ಇದ್ದಂಗೆ ಐತಿಮ್ಮ. ಇದು ಕಂಪ್ಲೀಟ್ ಮುಗಿಸ್ಬೇಕಂದ್ರೆ ನಾವು ದೆವ್ ಆಗ್ಬೇಕಿಲ್ಲ. ಮನುಷ್ಯ ಆದ್ರೆ ಅನ್ನಂಗಿಲ್ಲ ಇಲ್ಲಿ. CA ಕೋರ್ಸ್ ಸ್ವಲ್ಪ ಹೆಚ್ಚು ಕಡಿಮೆ ಹಂಗ ಆಗುತ್ತದೆ, ಏನ್ ಮಾಡಕ್ ಬರಂಗಿಲ್ಲ. ಹೌದಲ್ಲ? ದೇವ್ ಆಗ್ತಿಲ್ವಾ? ಯಾವಾಗ? ಹಾ, ಇವಾಗಿದ್ರ ಆಗಮ್ಮ. ಯಾಕಂದ್ರೆ ಭೂಲ್ ಬಲ ಎತ್ತಿ ನೋಡ್ಕೊಂಡ್ ಬಾ, ದಿವ್ಯ ಬಲನಕ್ಕೆ ಅಷ್ಟೇ. ಪರ್ಟಿಕ್ಯುಲರ್ಸ್, ಅಮೌಂಟ್, ಅಮೌಂಟ್. ರೈಟ್ ಬಚ್ಚೋ? ಸ್ವಲ್ಪ ಕೇಳ್ರಿ ಇಲ್ಲಿ. ಈಗ ಏನ್ ಸರ್ ಅದು ನೋಡಮ್ಮ, ಇಲ್ಲಿ ವೆರಿ ಸಿಂಪಲ್ ಆಗಿದೆ. ಇಲ್ಲೇ ಬೇಸಿಕ್ ಸ್ಯಾಲ್ರಿ 10,000 ರೂಪಾಯಿ ಅಂತ ಹೇಳ್ತಿದೆ. ಹೌದಿಲ್ಲ? ಬೇಸಿಕ್ ಸ್ಯಾಲ್ರಿ ಎಷ್ಟಿದೆ? 10,000. ಬರ್ಕೊಡ್ರಿವಾ. ಬೇಸಿಕ್ ಸ್ಯಾಲ್ರಿ 10,000 ಇಂಟು 12 ಎಷ್ಟಾಗುತ್ತದು? 1,20,000. ಓಕೆನಾ? ಓಕೆನಾ? ನೆಕ್ಸ್ಟ್ DA 8,000 ರೂಪೀಸ್ ಇದೆ. ಬರುತ್ತಾ ಸರ್? ಯಾವ್ದು ಬರುತ್ತೆ? ಡಿಯರ್ನೆಸ್ ಅಲೌನ್ಸ್ $8,000. 8,000 ಇಂಟು 12 ಎಷ್ಟಾಗುತ್ತೆ? 96,000 ಆಗ್ತಾ ಇದೆ. ಓಕೆನಾ? ಓಕೆನಾ? ನೆಕ್ಸ್ಟ್ ಏನಮ್ಮ ಇಲ್ಲಿ? ಫಿಕ್ಸ್ ಪರ್ಸೆಂಟ್ ಆಫ್ ಕಮಿಷನ್. ಎಸ್ ಬರುತ್ತೆ. ಕಮಿಷನ್ ಕಮಿಷನ್ ಎಷ್ಟ್ರಿಪ್ಪ? ಕಮಿಷನ್ ನೋಡ್ರಿಪ್ಪ ಇಲ್ಲಿ 50 ಲಕ್ಷ ರೂಪಾಯಿ ಮ್ಯಾಗೆ 0.1% ಆಗ ನೋಡ್ರಿ. ಹೇಳ್ರಿಪ್ಪ. 50 ಲ್ಯಾಕ್ ಇದೆಯಾ? ಹೌದು ಇದೆ. ಇಂಟು 0.1% ಎಷ್ಟಾಗತ್ತಪ್ಪ ಅದು? ಎಷ್ಟಾಗತ್ತೆ? 5,000 ಆಗ್ತಾ ಇದೆ. ಹೌದು. ಕ್ಲಿಯರ್ ಆಯ್ತಾ? ಅಂಡರ್ಸ್ಟ್ಯೂಡ್? ಅಂಡರ್ಸ್ಟ್ಯೂಡ್ ಬಚ್ಚು? ಕ್ಲಿಯರಾ? ಬೇಗ ಬೇಗ ಹೇಳಮ್ಮ ಶ್ರೀಯಾ. ಕ್ಲಿಯರ್ ಆಯ್ತು? ಶ್ರೀಯಾ ಕಾಣ್ತಾ ಇದೆಯಲ್ಲ ನಿಂಗದು? ಏನ್ ಸ್ವಲ್ಪ ಬ್ರೈಟ್ನೆಸ್ ಕಡಿಮೆ ಮಾಡ್ಲಿ. ಓಕೆ ಚಲೋ. ಈಗ ಮುಂದೇನು ಸರ್? ಈಗ ಮುಂದೂರು ಏನಿದೆ? ವಾಟ್ ಇಸ್ ನೆಕ್ಸ್ಟ್? ಬೋನಸ್ ಇದೆ. ಎಷ್ಟು? 40,000 ಇದೆ. ಹೌದಲ್ಲ? ಬೋನಸ್ ಬಂದ್ಬಿಟ್ಟು ಎಷ್ಟಮ್ಮ? 40,000. ಕರೆಕ್ಟ್? ಹೌದಲ್ಲ? 40,000 ಇದೆ. ಈಗ ನೆಕ್ಸ್ಟ್ ಏನ್ ಸರ್? ಈಗ ಸ್ವಲ್ಪ ಕೇಳ್ರಿ. ಎಷ್ಟಿದೆ? ವಾಟ್ ವಿ ಹ್ಯಾವ್? ಗ್ರಾಚ್ಯುಟಿ. ಈ ಗ್ರಾಚ್ಯುಟಿ ಎಷ್ಟಿದೆ? 25,000. ಈಗ ಇವ ಏನದಾನಲ್ಲಿ? ಏನ್ ಮಾಡ್ತಿದ್ದಾನೆ? ವರ್ಕಿಂಗ್ ಇದ್ದಾನೆ. ವರ್ಕ್ ಮಾಡುವಾಗ ತಗೊಂಡ್ರೆ ಎಲ್ಲ ಏನಾಗುತ್ತೆ? ಹಾ, ರಿಟೈರ್ಡ್ ಆದ್ಮೇಲೆ ತಗೊಂಡ್ರೆ 20 ಲಕ್ಷ ಎಲ್ಲ ಬರ್ತದ. ಹೌದಲ್ಲ? ಹೌದಲ್ಲ? ಹಾಗಿದ್ದರೆ ಫುಲ್ಲಿ ಟ್ಯಾಕ್ಸೇಬಲ್ ಆಗುತ್ತೆ ಗ್ರಾಚ್ಯುಟಿ. ವಾಟ್ ಈಸ್ ಗ್ರಾಚ್ಯುಟಿ ಬಚ್ಚು? 25,000. ಹೌದಾ? ಕ್ಲಿಯರಾ? ನೆಕ್ಸ್ಟ್ ಓನ್ ಕಾಂಟ್ರಿಬ್ಯೂಷನ್ ಬಂದ್ರೆ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಬರುತ್ತಲ್ಲ, ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್. ಕೇಳ್ರಿ ಅವಲ್ಲಿ, ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್. ಸ್ವಲ್ಪ ನೋಡಿ ಇಲ್ಲಿ ಒಂದು ಏನ್ ಮಜಾಪ್ಪ ಅಂದ್ರೆ, ಏನ್ ಕೊಟ್ಟಿದಾರ ಅವರು? 20% ಆಫ್ ಬೇಸಿಕ್ ಸ್ಯಾಲರಿ ಇದೆ. ಏನ್ ಮಾಡ್ಬೇಕು? ಏನಿಲ್ವಾ ಕೇಳಲೆ, 20% ದಾಗ -12% ಮಾಡ್ರಿ. ಎಷ್ಟಾಗತ್ತಮ್ಮ? 8% ಟ್ಯಾಕ್ಸಬಲ್ ಆಗುತ್ತಲ್ಲ. ಹೌದಲ್ಲ? 8% ಟ್ಯಾಕ್ಸಬಲ್. ಇದರ ಮ್ಯಾಗೆ ಬೇಸಿಕ್ ಸ್ಯಾಲರಿ ಮ್ಯಾಗೆ ಎಷ್ಟಾಗತ್ತಮ್ಮ? 1,20,000 ಮ್ಯಾಗೆ 8% ಎಷ್ಟಾಗತ್ತೆ ನೋಡ್ರಿ? 9,000.
ಒಂದು ನಿಮಿಷ ರೀ ಸಾರಿ ಹಂಗೆ ಬರಂಗಿಲ್ಲ ಅದು. ಇವ ಏನ್ ಮಾಡೋಣಂದ್ರೆ ಸ್ವಲ್ಪ ಕೇಳ್ರಿ ಇಲ್ಲೇ 1,20,000 ಮೇಲೆ ಸ್ವಲ್ಪ ಕೇಳ್ರಿ ಬಾ ಇಲ್ಲಿ 2 ನಿಮಿಷ. 1,20,000 ಮೇಲೆ 20% ಎಷ್ಟಾಗತ್ತಮ್ಮ ಅದು 24,000 ಕರೆಕ್ಟ್ ಲೆಸ್ 12% ಆಫ್ ಸ್ಯಾಲ್ರಿ. ಈಗ ಸ್ಯಾಲ್ರಿ ಅಂದ್ರೆ ಏನ್ ಬರ್ತೈತ್ರಿ ಬೇಸಿಕ್ ಬರುತ್ತೆ ಡಿ ಎ ಬರುತ್ತೆ ಮತ್ತೆ ಯಾರು ಬರ್ತೈತಿ ಕಮಿಷನ್ ಬರ್ತೈತಿ. ಈಗ ಪರವಾಗಿಲ್ಲ ಸ್ಯಾಲ್ರಿ ಎಷ್ಟಿದೆಪ್ಪ ಇಲ್ಲಿ 12,000 ಇದೆ ಕರೆಕ್ಟ್ 1,20,000 ಪ್ಲಸ್ ಎಷ್ಟಮ್ಮ ಇಲ್ಲಿ 96 ಇದಲ್ಲ ಸ್ವಲ್ಪ ಕೇಳ್ರಿ 96 ಎಷ್ಟು ಪರ್ಸೆಂಟ್ 50% ಅಲ್ಲ ಬಿಕಾಸ್ ಎಲಿಜಿಬಲ್ ಬಿಲ್ 50% ಇದೆ. ಸೊ ಅಂದ್ರೆ 96 50% ಎಷ್ಟಾಗತ್ತಮ್ಮ ಈಗ 96,000 ಇದೆ ಕರೆಕ್ಟ್ ಇದರದ 50% ಎಲಿಜಿಬಲ್ ಆಗ್ತದೆ ಎಷ್ಟಮ್ಮ 48,000 ಪ್ಲಸ್ ಏನ್ ಸರ್ ಈಗ ಪ್ಲಸ್ ನೋಡ್ರಿ ಕಮಿಷನ್ ಇದೆ ಕಮಿಷನ್ ಬರ್ತಲ್ಲ ಫುಲ್ ಎಷ್ಟಮ್ಮ ಅದು 5,000 ಎಷ್ಟಾಗುತ್ತದು ಬೇಗ ಬೇಗ ಹೇಳ್ರಿ ಮಾ 1,73,000. ಸೊ 12% ಆಫ್ ಸ್ಯಾಲರಿ 1,73,000 ಎಷ್ಟಾಗತ್ತೆ ನೋಡ್ರಿ ಬೇಗ ಬೇಗ 20,760. ಸೊ ಇದ್ರಾಗ ಇದು ಮೈನಸ್ ಮಾಡ್ರಿ ಬೇಗ ಬೇಗ ಬಚ್ಚು 3,240 ಕ್ಲಿಯರಾ. ಈಗ ನೆಕ್ಸ್ಟ್ ಏನಿದೆಪ್ಪ ಇಲ್ಲಿ ಇಂಟ್ರೆಸ್ಟ್ ಇದೆ ಎಷ್ಟಮ್ಮ ಇಂಟ್ರೆಸ್ಟ್ ಇದು ಎಷ್ಟಿದೆ ಇಂಟ್ರೆಸ್ಟ್ 13% ಹೌದಲ್ಲ 13% ಕರೆಕ್ಟ್ ಇಂಟ್ರೆಸ್ಟ್ ಬಂದ್ಬಿಟ್ಟು 13,000 ಇದೆ ಹೌದಲ್ಲ 13,000. ಈಗ ಕೇಳಲೆ ಇಂಟ್ರೆಸ್ಟ್ ಆನ್ ಆರ್ ಪಿ ಎಫ್. ಈಗ ಕೇಳ್ರಿ ಸ್ವಲ್ಪ 13% ಮೈನಸ್ 9.5 ಮಾಡ್ರಿ ಎಷ್ಟಾಗತ್ತೆ ಎಷ್ಟು 3.5 ಏನಾಗುತ್ತೆ ಇದು ಟ್ಯಾಕ್ಸಿಬಲ್ ಆಗುತ್ತೆ ಕರೆಕ್ಟ್ ಹೇಳಮ್ಮ ಅದೇ ಮಾಡ್ತೇನೆ ಹಂಗಲ್ಲ ಹಂಗ ಮಾಡ್ಕೊಬಾರ್ದು ವೆರಿ ಸಿಂಪಲ್ ಇದೆ. ಈಗ 13% 13% ಇದೆ 9.5 ಲಿಮಿಟ್ ಇದೆಮ್ಮ ಎಷ್ಟಾಗುತ್ತೆ ಟ್ಯಾಕ್ಸಿಬಲ್ ಎಷ್ಟಾಗುತ್ತೆ ಈಗ 13,000 ರೂಪಾಯಿ ಅವನಿಗೆ ನಾವು ಜಮಾ ಮಾಡೇವಿ ಕರೆಕ್ಟ್ ಹೌದಲ್ಲ 13,000 ರೂಪಾಯಿ ಜಮಾ ಮಾಡೇವಿ ಇದು 13% ಆಗೈತಿ ಎಷ್ಟು ಪರ್ಸೆಂಟ್ ಆಗೈತಿ ಇದು 13% ಟ್ಯಾಕ್ಸಿಬಲ್ ಎಷ್ಟಾಗತ್ತಮ್ಮ ಇಲ್ಲಿ 3.5 ಎಷ್ಟಾಗತ್ತೆ ನೋಡ್ರಿ 3,500 ಅರ್ಥ ಆಗಿದೆಯಾ ಕ್ಲಿಯರ್ ಬಚ್ಚು ನೋ ಡೌಟ್. ಸೊ ಹಾಗಿದ್ರೆ ಮತ್ತೇನಿದೆಯಾ ಮತ್ತೇನಿಲ್ಲ ಇದ್ರಾಗಿ ವಿ ಹ್ಯಾವ್ ಟೇಕನ್ ಆಲ್ ದಿಸ್ ಹೌದಿಲ್ಲ. ಸೊ ಇಷ್ಟು ಈಸಿ ಕೊಡ್ತಾರ ಸರ್ ನೋಡಮ್ಮ ಇಷ್ಟು ಈಸಿ ಕೊಡೋದು ಬಿಡೋದು ಅದು ಬೇರೆ ಮಾತು ಬಟ್ ಕಾನ್ಸೆಪ್ಟ್ ನೆನಪು ಕೊಡ್ರಿ. ಈಗ ಪ್ರಾಬ್ಲಮ್ ಸಾಲ್ವ್ ಮಾಡೋ ಗೊತ್ತಾಗತ್ತೆ ಎಲ್ಲ ಬಂದ್ಬಿಡ್ತಾವ ಅದ್ರಾಗ ಯು ಗೆಟ್ ಆಲ್ पानी लगाओ जी जरा फोन लगाओ से ग्रॉस ಸ್ಯಾಲ್ರಿ ಆಡ್ ಮಾಡಿಲ್ಲ ಆಡ್ ಮಾಡಿ ಪೈಲಾಗ ಬೇಗ ಅರ್ಥದೇನಮ್ಮ ಶ್ರೀಯಾ ಕ್ಲಿಯರ್ ಬಚ್ಚಾ ಟೋಟಲ್ ಮಾಡಿಪ್ಪ ಬೇಗ ಬೇಗ ಟೋಟಲ್ ಮಾಡಿ ಬಚ್ಚು हाँ 2,92,740 ಇದೊಂದು ಗ್ರಾಸ್ ಸ್ಯಾಲರಿ ಆಗ್ತಾ ಇದೆ ಕ್ಲಿಯರ್ ಆಯ್ತಾ ಇದರ್ ಕ್ಲಿಯರ್ ಬಚ್ಚು
ಮುಂದೆ ಹೋಗೋಣ. ಬೇಗ ಬೇಗ ಬರ್ಕೊಡ್ರಿಪ್ಪ, ಟೈಮ್ ಆಗ್ತಾ ಇದೆ. ಅರ್ಥ ಆಯ್ತಾ ನಮ್ಮ ಶ್ರೀಯಾ ಜಯವಾಯಿ ಜವಾಯಿ? ಕ್ಲಿಯರ್? ಚಲೋ ಮುಂದೆ ಹೋಗೋಣ. ಅದು ಬುಕ್ಸ್ ಆರ್ಡರ್ ಮಾಡಿ ಎಲ್ಲರಿಗೂ. ಸ್ವಲ್ಪ ಬೇಗ ಬೇಗ. ನೋಡ್ರಿ, ಈಗ ATCCD ಅನ್ನೋದ್ರ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ. ಈಗ ಪ್ರಾಬ್ಲಮ್ಸ್ ಬರ್ತವೆ. ಐ ವಾಂಟ್ ಟು ಕಂಪ್ಲೀಟ್ ಹೋಲ್ ಬೈ ಒನ್ ಬಿಕಾಸ್ ಆಲ್ಮೋಸ್ಟ್ ಏನಾಗ್ತದೆ, ಈಗ ಪ್ರಾಫಿಟ್ ಇನ್ ಆಫ್ ಸಾರಿ ಆಗಿರ್ಬೋದು, ರಿಮೈನಿಂಗ್ ಎಲ್ಲ ನಾವು ಪರ್ಕ್ಯೂಟ್ಸ್ ಡಿಸ್ಕಸ್ ಮಾಡಿದ ಮ್ಯಾಗೆ ಪ್ರಾಬ್ಲಮ್ಸ್ ಮಾಡೋಣ. ಸ್ವಲ್ಪ ಫಾಸ್ಟ್ ಆಗಿ ಹೋಗೋಣ. ನೋಡಿ, ಕಾಂಟ್ರಿಬ್ಯೂಷನ್ ಮೇಡ್ ಬೈ ದಿ ಸೆಂಟ್ರಲ್ ಗೌರ್ಮೆಂಟ್, ರೈಟ್? ಕಾಂಟ್ರಿಬ್ಯೂಷನ್ ಮೇಡ್ ಬೈ ಸೆಂಟ್ರಲ್ ಗೌರ್ಮೆಂಟ್. ಸೆಂಟ್ರಲ್ ಗೌರ್ಮೆಂಟ್ ಯಾರಿಪ್ಪ ಇಲ್ಲಿ? ಎಂಪ್ಲಾಯರ್ ಆಗ್ತಾನೆ ನೀವು, ಹೌದಿಲ್ಲ? ಆರ್ ಎನಿ ಅದರ್ ಎಂಪ್ಲಾಯರ್ in the previous year to the account of employee under pension scheme ಯಾವುದು ಸೆಕ್ಷನ್ 80CCD ದಲ್ಲಿ ಜಮಾ ಮಾಡ್ತಾ ಇದ್ದಾನಂದ್ರೆ ಅದು ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ಅಥವಾ ಯಾರೇ ಇರ್ಲಿ, ಅದು ಎಂಪ್ಲಾಯಿದು ಅಮೌಂಟ್ ದಾಗ ಕಾಂಟ್ರಿಬ್ಯೂಷನ್ ಮಾಡ್ತದಾನ, ರೈಟ್? ಎಲ್ಲಿಮ್ಮ? ಪೆನ್ಷನ್ ಸ್ಕೀಮ್ ದಾಗ. ಯಾವ ಪೆನ್ಷನ್ ಸ್ಕೀಮ್ ಸರ್? ಸೆಕ್ಷನ್ 80CC ದಾಗ ಐತಲ್ಲ, ಅಂದ್ರೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ NPS ಅಂತ ಅದಕ್ಕೆ. ಇದೊಂದು ಸ್ಪೆಸಿಫಿಕ್ ಅಕೌಂಟ್ ಇದು. ಅಂತ ಸ್ಕೀಮ್ ಅಪ್ರೂವ್ಡ್ ಬೈ ದಿ ಗೌರ್ಮೆಂಟ್ ಆಫ್ ಫಾರ್ ಇಂಡಿಯನ್ ಸಿಟಿಜನ್ ಬಿಟ್ವೀನ್ 18 ರಿಂದ 70 ಇರಬೇಕು. ಅಂತ ಸನ್ನಿವೇಶದಲ್ಲಿ ಸಬ್ಸ್ಕ್ರೈಬರ್ ಆಫ್ NPS, ರೈಟ್, ಅಕೌಂಟ್ ಕಾಂಟ್ರಿಬ್ಯೂಟರ್ some amount in their account. In such case, any employee being the subscriber of the national pension scheme, employer may also contribute in that employee's account yearly. Ega, thank you ji. Right? ಈಗ 80CCD ದಲ್ಲಿ ಏನಾಗುತ್ತದೆ ಕೂಡ ಟ್ಯಾಕ್ಸಬಲ್ ಆಗಂಗಿಲ್ಲ. ಈಗ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು NPS ಅಕೌಂಟ್ ವುಡ್ ಬಿ ಫಾರ್ಮ್ ದಿ ಪಾರ್ಟ್ ಆಫ್ ದಿ ಸ್ಯಾಲರಿ ಅಂಡರ್ ಸೆಕ್ಷನ್ 17. ಅಂದ್ರೆ ಏನ್ರಿ ಸರ್? ಅಂದ್ರೆ however while computing total income of the employee assessee a deduction ಬರ್ತದೆ. ಅಂದ್ರೆ ಹೆಂಗಮ್ಮ? ಫಸ್ಟ್ ನಾವು ತಗೋತೀವಿ, ಫಸ್ಟ್ ನಾವು ತಗೊಂಡು ಆಡ್ ಮಾಡ್ತೀವಿ, ಆಮೇಲೆ ಲೆಸ್ ಮಾಡ್ತೀವಿ. ಇದರಾಗ ಅಂಡರ್ ಸೆಕ್ಷನ್ 80CCD ದಾಗ. ಈಗ ಅಂಡರ್ ಸೆಕ್ಷನ್ 80CCD ಅಂದ್ರೆ ಏನ್ರಿ? ಇದೊಂದು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಇದೆ. ಇಲ್ಲೇ ನೀವು ಕಾಂಟ್ರಿಬ್ಯೂಷನ್ ಮಾಡೋದಂತೂ ಬರಂಗಿಲ್ಲ, ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಮಾಡೋದು ಬರಂಗಿಲ್ಲ. ಈಗ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಮಾಡಾನೆ. ಈಗ ನಾನು ಹೇಳಿದೆ ನಿಮ್ಗೆ ಏನಂತ, ಒಂದು ಫಂಡ್ ಅಕೌಂಟ್ ತೆಗಿತೀರಿ, ನಾವು ಪೆನ್ಷನ್ ಫಂಡ್ ಅಕೌಂಟ್, PF ಅಕೌಂಟ್ ತೆಗಿತೀವಲ್ಲ, ನಾವು ಪ್ರೊವಿಡೆಂಟ್ ಫಂಡ್ ಅಕೌಂಟ್ ತೆಗಿತೀವಿ, ರೈಟ್? ಹೌದಿಲ್ಲ? ಟ್ಯಾಕ್ಸೇಬಲ್, ನಾನ್ ಟ್ಯಾಕ್ಸೇಬಲ್ ಬರ್ತಲ್ಲ. ಅದೇ ರೀತಿ ಈಗ ಅದರ ಬದಲಿ ಏನ್ ಮಾಡ್ತಾರೆ ಇವರು? ಅದರ ಬದಲಿ ಏನ್ ಮಾಡ್ತಾರೆ? ದೇ ಆರ್ ಗೋಯಿಂಗ್ ಟು ಕಾಂಟ್ರಿಬ್ಯೂಟ್ ಟು ನ್ಯಾಷನಲ್ ಪೆನ್ಷನ್ ಸ್ಕೀಮ್. ಈಗ pension, however, while computing the total income of the employee, a deduction under section 80CCD is allowed. Deduction ಅಂದ್ರೆ ಏನ್ರಿ? ಗ್ರಾಸ್ ಸ್ಯಾಲರಿ ಫೈಂಡ್ ಮಾಡ್ತೀರಿ, ಆಮೇಲೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ತಗೋತೀರಿ, ಇನ್ಕಮ್ ಫ್ರಮ್ ಸ್ಯಾಲರಿ ಬಂತು, ಆಮೇಲೆ ಏನಾಗುತ್ತೆ? 80C ಡಿಡಕ್ಷನ್ ಬರ್ತವೆ, ಹೌದಿಲ್ಲ? GT ಆದಾಗ ಲೆಸ್ ಮಾಡ್ತಿಲ್ಲ ನಾವು, ಅದನ್ನ ಲೆಸ್ ಮಾಡ್ತೀವಿ in respect of employer as well as employees contribution under the pension. ಅಂದ್ರೆ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಬರ್ತೈತಿ, ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಎಷ್ಟು ಸರ್? ಮ್ಯಾಕ್ಸಿಮಮ್ ಅಮೌಂಟ್ ಇದೆ, ಇದು 1,50,000. ಇದನ್ನ ಡಿಡಕ್ಷನ್ ಚಾಪ್ಟರ್ ದಾಗ ಕಲಿತೀವಿ ನಮ್ಮೆ. ಆಸ್ ಆಫ್ ನೌ ಹೋಲ್ಡ್ ಮಾಡಿರೋದಕ್ಕೆ, ಆಸ್ ಆಫ್ ನೌ ಸ್ವಲ್ಪ ಹೋಲ್ಡ್ ಮಾಡ್ರಿ. ಇದಕ್ರಿ ಸರ್ RPF ಬಗ್ಗೆ ಗೊತ್ತಾಗಿದೆಯಾ? ಸಾಕು, ಬಿಕಾಸ್ ಮುಂದೆ ಕಲಿತೀವಿ ನಾವು, ಓಕೆನಾ? ಬಟ್ ರೈಟ್, ಈಗ NPS ಅಕೌಂಟ್ಗೆ ಏನ್ ಜಮಾ ಮಾಡ್ತೀವಲ್ಲ, ಅದು ವುಡ್ ಬಿ ಫಾರ್ಮ್ ದ ಪಾರ್ಟ್ ಆಫ್ ದಿ ಸ್ಯಾಲರಿ ಆಗ್ಬಿಡುತ್ತೆ. Deduction under section 80CC in respect of employer contribution would be available to an assessee irrespective of the regime. ಅದು ಯಾವ್ದು regime ಇರಲಿ, 115 BAC ಟ್ಯಾಕ್ಸ್ regime ಆಗಲಿ ಅಥವಾ ಡಿಫಾಲ್ಟ್ ನಾರ್ಮಲ್ ಟ್ಯಾಕ್ಸ್ regime ಆಗಲಿ, ಓಕೆನಾ? ಅವ ಶಿಫ್ಟ್ ಆಗ್ಲಿ ಬಿಡ್ಲಿ ಏನಾಗ್ಲಿ ಡಿಡಕ್ಷನ್ ಬಂದೇ ಬರ್ತದೆ. ಎದ್ರಾಗ 80CCD ದಲ್ಲಿ. ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಯ್ತಾ? ನಾವು
ನಾವು ಈಗ ನೆಕ್ಸ್ಟ್ ಪಾರ್ಟ್ ನೋಡಿಪ್ಪ ಏನಂದ್ರೆ ಈಗ ದ ಕಾಂಟ್ರಿಬ್ಯೂಷನ್ ಮೇಡ್ ಬೈ ಸೆಂಟ್ರಲ್ ಗವರ್ಮೆಂಟ್ ಇನ್ ದ ಪ್ರೀವಿಯಸ್ ಇಯರ್ ಟು ಅಗ್ನಿವೀರ್ ಕಾರ್ಪಸ್ ಫಂಡ್ ಅಕೌಂಟ್ ಆಫ್ ಅನ್ ಇಂಡಿವಿಜುವಲ್ ಎನ್ರೋಲ್ಡ್ ಇನ್ ಅಗ್ನಿಪಥ್ ಸ್ಕೀಮ್. ಈಗ ಅಗ್ನಿಪಥ್ ಸ್ಕೀಮ್ ಗೊತ್ತಲ್ಲ ಅದು ಆರ್ಮಿ ಹೋಗ್ತಾರಲ್ಲ ಡಿಫೆನ್ಸ್ಗೆ. ದ ಅಗ್ನಿಪಥ್ ಸ್ಕೀಮ್ ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ಲಾಂಚ್ 22 ಆಗಿತ್ತು, ಅದು ರೀಸೆಂಟ್ಲಿ ಆಗಿದೆ, ಕರೆಕ್ಟ್? ಹಾಗಿದ್ದಾಗ ಫಾರ್ ದ ಎನ್ರೋಲ್ಮೆಂಟ್ ಆಫ್ ಇಂಡಿಯನ್ ಇನ್ ಆರ್ಮ್ ಫೋರ್ಸ್ ಇದೆ, ರೈಟ್? ಫಾರ್ ಎಷ್ಟು ವರ್ಷ? 4 ವರ್ಷ. ಇದು ಹೆಂಗಿದೆ ಅಂದ್ರೆ ದ ಪರ್ಸುವನ್ಸ್ ಆಫ್ ಗವರ್ಮೆಂಟ್ಸ್ ಡಿಸಿಷನ್ ಆಫ್ ಇಂಪ್ಲಿಮೆಂಟ್ ಅಗ್ನಿಪಥ್ ಸ್ಕೀಮ್ 22, ದ competent authority has decided to create a non-lapsable dedicated Agnivar corpus fund in the interest or bearing the section of the public, public account head. ಅಂದ್ರೆ ಈಗ ಇದು ಹೆಂಗಿದೆ ಅಂದ್ರೆ ಈಗ ನೋಡ್ರಿಪ್ಪ, ನೀವು ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಗೆ 4 ವರ್ಷ ಆದ್ಮೇಲೆ ಕೆಲಸ ತೆಗೆದುಬಿಟ್ರೆ ಏನಾಗ್ತದೆ? ಆಕ್ಚುಲಿ ಇದು ಹೆಂಗಿದೆ, 4 years ಇದೆ ಇದು. ದಿಸ್ ಇಸ್ ಫಾರ್ 4 years ಓನ್ಲಿ. ಈಗ 4 ವರ್ಷದಿದೆಯಾ? ಹೌದು, 4 ವರ್ಷದಿದೆ. ಇವಾಗದ ಕ್ವಶನ್ ಏನಪ್ಪಾ ಅಂದ್ರೆ, ಈಗ ಅವರು 4 ವರ್ಷದ ಮೇಲೆ ಏನ್ ಮಾಡ್ಬೇಕಂತ ಅದಕ್ಕೆ ಒಂದು ಕಾರ್ಪಸ್ ಫಂಡ್ ಅಕೌಂಟ್ ಹಾಕ್ತಾರೆ, ಅದು ATCCS ಪ್ರಕಾರ. ಸೊ ಇದರದ್ದು ಏನ್ ಸರ್ ಬೆನಿಫಿಟ್ ನೋಡಿ. ಇನ್ ದಿಸ್ ಅಕೌಂಟ್, ಯಾವ ಅಕೌಂಟ್ ಇಪ್ಪ? ಇನ್ ದ ಪರ್ಸೂನ್ ದಿ ಗವರ್ಮೆಂಟ್ ಡಿಸಿಷನ್. ಲೈಕ್ ಏನಂದ್ರೆ ಈಗ ಕಾರ್ಪಸ್ ಫಂಡ್ ಅಕೌಂಟ್ ಐತಲ್ಲ, ಇಲ್ಲ ಎಂಪ್ಲಾಯರ್ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಬರ್ತೈತಿ, ಅವ್ರಿಗೆ ಸಾರಿ ಕೊಡು ಸೆಂಟ್ರಲ್ ಗವರ್ಮೆಂಟ್. ಅವರು in this account fixed percentage of monthly involvement would be contributed by Agniveer and matching amount would be contributed by central government. ಅಂದ್ರೆ ಈಗ ನಿಮ್ಮ ಸ್ಯಾಲರಿದಾಗ ಒಂದು 10,000 ರೂಪಾಯಿ ನೀವು ಜಮಾ ಮಾಡಾಕತ್ತೀರಂದ್ರೆ ಅಷ್ಟೇ ಅಮೌಂಟ್ ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡುತ್ತೆ? 10,000 ರೂಪಾಯಿ ಜಮಾ ಮಾಡುತ್ತೆ. ಎಷ್ಟು ಸರ್? 12 ಅಂದ್ರೆ ಎಷ್ಟಾಗತ್ತಮ್ಮ ಅದು? ಉದಾಹರಣೆಗೆ ಇದು 1,20,000 ಆಯ್ತು, ಅಂತ 4 ವರ್ಷ ಅಂದ್ರೆ 4 lakh ಇಟ್ಕೊಂಡು ಜಮಾ ಆಗುತ್ತೆ, ಹೌದಿಲ್ಲ? Some amount should be jama. The Agniveer corpus fund is defined as a fund in which consolidated contribution, consolidated ಅಂದ್ರೆ ಯಾರು ಪೈಲೆ? ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಇರ್ತೈತಿ, ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಇರ್ತೈತಿ, ರೈಟ್? ಹೌದಲ್ಲ, ರೈಟ್? ಅದಕ್ಕೆ ಗವರ್ಮೆಂಟ್ ಅಲಾಂಗ್ ವಿತ್ ಇಂಟ್ರೆಸ್ಟ್, ಅದೇನ್ ಜಮಾ ಆಗಿರುತ್ತಲ್ಲ ಅದ್ರ ಮೇಲೆ ಇಂಟ್ರೆಸ್ಟ್ ಸಿಗ್ತಾ ಇದೆ, ಹೆಲ್ಡ್ ಇನ್ ದಟ್ ರೆಸ್ಪೆಕ್ಟಿವ್ ಅಕೌಂಟ್. ಹಾಗಿದ್ದರೆ ಈಗ ಇದು ಟ್ಯಾಕ್ಸೇಬಲ್ ಆಗುತ್ತಾ ನೋಡಿ? ಡಿಫೆನ್ಸ್ಗೆ ಯಾವುದೇ ತರದ ಅಮೌಂಟ್ ಜಮಾ ಮಾಡತ್ತಂದ್ರೆ ಮೋಸ್ಟ್ ಪ್ರಾಬ್ಲಿ ಟ್ಯಾಕ್ಸೇಬಲ್ ಆಗುದಿಲ್ಲ. ಅಂಡರ್ ಸೆಕ್ಷನ್ 80CH ನಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಕಾಂಟ್ರಿಬ್ಯೂಷನ್ ಟು ಅಗ್ನಿವೀರ್ ಕಾರ್ಪಸ್ ಫಂಡ್ ಅಕೌಂಟ್ ವುಡ್ ಬಿ ಪಾರ್ಟ್ ಆಫ್ ದಿ ಸ್ಯಾಲರಿ of an employee under section 17 section 1. However, while computing the total income ಇದ್ದಾಗ ನಾವು ಏನ್ ಮಾಡ್ತೀವಿ? ಎನ್ರೋಲ್ಮೆಂಟ್, ಕನ್ಸಾಲಿಡೇಟೆಡ್ ಎನ್ರೋಲ್ಮೆಂಟ್ ಯಾವ್ದ್ರಿಪ್ಪ? ಎಂಪ್ಲಾಯಿದು ಕೂಡ ಎಂಪ್ಲಾಯರ್ದು ಕೂಡ ಅದೇನಾಗುತ್ತೆ ನಿಮ್ಗೆ? ಅದು ಡಿಡಕ್ಷನ್ ಸಿಗುತ್ತೆ. ಇದ್ರಾಗ ಅಂಡರ್ ಸೆಕ್ಷನ್ 80CCH ದಾಗ ಇದನ್ನ ನಾವು ಡಿಸ್ಕಸ್ ಮಾಡ್ತೀವಿ. ಯಾವ ಚಾಪ್ಟರ್ದಾಗ? ಎಸ್, ಮನ್ ಬರ್ತದೆ. ಆದ್ರೆ RPF, PPF, ಸ್ಟ್ಯಾಚ್ಯುಟರಿ ಪ್ರಾವಿಡೆಂಟ್ ಫಂಡ್, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಬರಂಗಿಲ್ಲ. ಅದು ಡಿಡಕ್ಷನ್ಸ್ ಬರ್ತವೆ, ಬಟ್ ಏನ್ ಜಮಾ ಆಗಿರುತ್ತೆ ದಟ್ ಇಸ್ ಅ ಪಾರ್ಟ್ ಆಫ್ ದಿ ಸ್ಯಾಲರಿ ಆಗುತ್ತೆ. ಓಕೆನಾ? ಹಾಗಿದ್ರೆ ನೆಕ್ಸ್ಟ್ ಏನ್ ಸರ್? ಈಗ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ. ಇಲ್ಲಿ ಏನ್ ಗೊತ್ತಾಗ್ತದೆ? ಈಗ ಏನ್ ಕಲ್ತೀವಿ ನಾವು ನೋಡಮ್ಮ, ಒಂದ್ ಮಾತು ಕೇಳ್ರಿ. ATCCD ದಲ್ಲಿ ಜಮಾ ಮಾಡ್ತಾ ಇದೆಯಾ? ಈಗ ATCCD ಅಂದ್ರೆ ಏನ್ರಿ ಸರ್? NPS ನ್ಯಾಷನಲ್ ಪೆನ್ಷನ್ ಸ್ಕೀಮ್ ದಾಗ ಏನ್ ಅಮೌಂಟ್ ಜಮಾ ಆಗ್ತಾ ಇದೆ ಅದು ಫುಲ್ ಅಮೌಂಟ್ ಏನಾಗ್ತದೆ? ರಿಡಕ್ಷನ್ ಆಗುತ್ತೆ ಅಂಡರ್ ಸೆಕ್ಷನ್ 80CCD. ಬಟ್ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಿದೆ? ಎಲ್ಲ ಕೂಡಿಸಿ 1.5 ಆಗಿದೆ. ಹೆಂಗ್ರಿ ಸರ್? ನೋಡಮ್ಮ, ಇಲ್ಲಿ ಒಂದ್ ಮಾತು ಕೇಳು. ಅಲ್ಲಿ ಒಂದು ಇರ್ತವೆ, ATC ಇರುತ್ತೆ, ATCCD ಇರುತ್ತೆ, ATCCH ಇರುತ್ತೆ, ಇದೆಲ್ಲ ATE ಇರುತ್ತೆ. ಎಲ್ಲ ಕೂಡಿಸಿ 1,50,000 ರೂಪಾಯಿ ತನಕ ನಾವು ಡಿಡಕ್ಷನ್ ತಗೋಬಹುದು. ಅದ ನಾವು ಕಲಿತೇವಿ, ಇವಾಗಲ್ಲ ಡಿಡಕ್ಷನ್ ಬಂದಾಗ. ಬಟ್ ಫಸ್ಟ್ ನಾವು ಇನ್ಕಮ್ ಫ್ರಮ್ ಸ್ಯಾಲರಿ, ಹೌಸ್ ಪ್ರಾಪರ್ಟಿ, ಬಿಸ್ನೆಸ್ ಪ್ರೊಫೆಷನ್, ಅದರ್ ಸೋರ್ಸ್, ಕ್ಯಾಪಿಟಲ್ ಗೇನ್ ಇದೆಲ್ಲ ಮುಗಿದ ಬರ್ತದೆ. ಅದು ಚಾಪ್ಟರ್ ನಂಬರ್ 6 ಇದೆ. ಓಕೆನಾ? ಹಾಗಿದ್ದರೆ ಪ್ರಾಫಿಟ್ ಇನ್ ಲಿಯೂ ಆಫ್ ಸ್ಯಾಲರಿ ಅಂದ್ರೆ ಏನ್ರಿ? ನೋಡ್ರಿ, ಪ್ರಾಫಿಟ್ ಇನ್ ಲಿಯೂ ಆಫ್ ಸ್ಯಾಲರಿ ಹೆಂಗಿರುತ್ತೆ ಅಂದ್ರೆ ಇದು ಕೂಡ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿ ಚಾಪ್ಟರ್ ಸ್ಯಾಲರಿ. ಇದು ಹೆಂಗಂದ್ರೆ ಸ್ವಲ್ಪ ಕೇಳ್ರಿ. ಈಗ ಸ್ಯಾಲರಿ ಕೊಡತಾರ, ಆಯ್ತು. ಪ್ರಾಫಿಟ್ ಇನ್ ಲಿಯೂ ಆಫ್ ಸ್ಯಾಲರಿ ಅಂದ್ರೆ ಸ್ಯಾಲರಿ ಬಿಟ್ಟು ಇನ್ನೊಂದೇನೋ ಅಮೌಂಟ್ ಸಿಕ್ಕೈತಿ ನಿಮ್ಗೆ ಅಂದ್ರೆ ಯಾವ್ದ್ರಿ ಸರ್? ನೋಡಮ್ಮ, ನಿಮ್ಗೆ ಸಡನ್ಲಿ ಏನಾಗಿದೆ? ಕೆಲಸದಿಂದ ತೆಗೆದಿದ್ದಾರೆ, ರೈಟ್? ಕೆಲಸದಿಂದ ತೆಗ್ದಾರೆ, ಅವಾಗ ಏನಾಗತ್ತಮ್ಮ? ಕಂಪೆನ್ಸೇಷನ್ ಕೊಡಬೇಕಾಗುತ್ತೆ. ನೀವು ಅವ್ರ ಮೇಲೆ ಕೇಸ್ ಹಾಕ್ತೀರಿ, ಏನಂತ? ಕೆಲಸದಿಂದ ತೆಗ್ದಾರೆ, ನಾ ಎಲ್ಲಿ ಹೋಗ್ಲಿ? ಈಗ ಅಗ್ರಿಮೆಂಟ್ ಪ್ರಕಾರ ನಾ ಇನ್ನೂ ಇರಬೇಕಾಗಿತ್ತು, ಇಲ್ಲಿ ಕೆಲಸ ಮಾಡಬೇಕಿತ್ತು, ಇದ್ರ ಮೇಲೆ ನಮ್ದು ಜೀವನ ನಡೆದಿತ್ತು. ಅವಾಗ ದ ಅಮೌಂಟ್ ಎನಿ ಕಂಪೆನ್ಸೇಷನ್ ಡ್ಯೂ ಆರ್ ರಿಸೀವ್ಡ್ ಬೈ SSC ಅಂದ್ರೆ ಎಂಪ್ಲಾಯಿ ಫ್ರಾಮ್ ಹೀಸ್ ಎಂಪ್ಲಾಯರ್ ಆರ್ ಫಾರ್ಮರ್ ಎಂಪ್ಲಾಯರ್ ಆನ್ ಇನ್ ಕನೆಕ್ಷನ್ ವಿತ್ ದ ಟರ್ಮಿನೇಷನ್ ಆಫ್ ಹಿಸ್ ಸರ್ವಿಸಸ್, ಅದೇನದು ಪ್ರಾಫಿಟ್ ಇನ್ ಲಾಸ್ ಸ್ಯಾಲರಿ ಆಗುತ್ತೆ, ಟ್ಯಾಕ್ಸಬಲ್ ಆಗುತ್ತೆ. ಏನಾಗುತ್ತೆ? ಟ್ಯಾಕ್ಸಬಲ್ ಆಗುತ್ತೆ. ಗೊತ್ತಾಯ್ತಾ? ಗೊತ್ತಾಯ್ತು. ಸೊ ಕಂಪೆನ್ಸೇಷನ್ ಬರ್ತಾ ಇದೆಯಾ? ಹೌದು. ನೆಕ್ಸ್ಟ್
ನೆಕ್ಸ್ಟ್ ನೋಡಮ್ಮ ಕಂಪೆನ್ಸೇಷನ್ ಆನ್ ಅಕೌಂಟ್ ಆಫ್ ದಿ ಮೋಡಿಫಿಕೇಶನ್ ಆಫ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್. ನೋಡಮ್ಮ ಈಗ ನಾನು ನಿಮ್ಗೆ ನಾ ಪ್ರಾಮಿಸ್ ಮಾಡಿದ್ದೆ ಏನಂತ, ನೋಡಮ್ಮ ನಿನಗೆ 1,20,000 ರೂಪಾಯಿ ತಿಂಗಳ ಸ್ಯಾಲರಿ ಕೊಡ್ತೀನಿ ಅಂತ. ಈಗ ಬಿಸ್ನೆಸ್ ಇಲ್ಲ, ನಿನ್ಗೆ ಕೆಲಸ ಕೊಡಕ್ತಿಲ್ಲ, ಅವರು ಅಗ್ರಿಮೆಂಟ್ ಆಗಿತ್ತು ನಾನು ನಿಮ್ಗೆ 10 ವರ್ಷ ತನಕ ಇದು ಮಾಡ್ಕೊಡ್ತೀನಿ ಅಂತ. ಬಟ್ ಇಲ್ಲ, ಏನಾಗಿದೆ, ಬಿಸ್ನೆಸ್ ಇಲ್ಲ, ಸೊ ಇದನ್ನ ಕಡಿಮೆ ಮಾಡ್ತಾ ಇದಾರೆ ಅವರು. ಬರಬೇಕಾಗಿದ್ದ ಅಮೌಂಟ್ ಅನ್ನ ಕಡಿಮೆ ಮಾಡ್ತಾ ಇದ್ದಾರೆ, ಅಥವಾ ಏನೋ ಜವಾಬ್ದಾರಿ ಬರಬೇಕಾಗಿತ್ತು ಸಿಗ್ತಿಲ್ಲ. ಸೊ ಅವಾಗ ನಿನಗೆ ಅಥವಾ ನೀವು ಕೆಲಸ ಮಾಡುವಾಗ ಕೈ ಕಾಲು ಮುಗಿಂತೀಯ ಅಲ್ಲಿ ಹೋಗಿ ಫ್ಯಾಕ್ಟ್ರಿಯಾಗ ಕೆಲಸ ಮಾಡೋ ಪೊಸಿಷನ್ದಾಗ ಎಲ್ಲೆಲ್ಲ ನೀವು, ಅವಾಗ ಏನ್ ಸಿಗುತ್ತೆ ನಿಮ್ಗೆ, ಅವರು ಪೆನ್ಷನ್ ಕೊಡ್ತಾರೆ ಪ್ಲಸ್ ಕಂಪೆನ್ಸೇಷನ್ ಕೊಡ್ತಾರೆ. ಮೋಡಿಫಿಕೇಶನ್ ಅಲ್ಲ, ಟರ್ಮ್ಸ್ ಅಂಡ್ ಕಂಡೀಷನ್ ಮೋಡಿಫಿಕೇಶನ್, ಎಂಪ್ಲಾಯ್ಮೆಂಟ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಲ್ಲ, ಅಲ್ಲಿ ಮೋಡಿಫಿಕೇಶನ್ ಮಾಡ್ತಾರೆ. ಯಾವಾಗ ಮಾಡ್ತಾರೆ, ಆಬ್ವಿಯಸ್ಲಿ ನೀವು ಯಾವುದೇ ಒಂದು ಕಂಪನಿಲಿ ಜಾಯ್ನ್ ಆದ್ಮೇಲೆ ಅಗ್ರಿಮೆಂಟ್ ಲೆಟರ್ ಕೊಡ್ತಾರೆ ಅವರು, ಆಫರ್ ಲೆಟರ್ ಕೊಡ್ತಾರೆ. ಆ ಆಫರ್ ಮ್ಯಾಗ ಎಕ್ಸ್ ಮಾಡ್ತೀರಿ, ಸಿಗ್ನೇಚರ್ ಮಾಡ್ತಾರಲ್ಲ ನೀವು, ಅಂದ್ರೆ ಅದು ಆಫರ್ದಾಗ ಹಿಂಗ ಐತೆ ನೋಡಪ್ಪ, ಇದು ಜವಾಬ್ದಾರಿ ಐತಿ, ಇದಕ್ಕಿಷ್ಟು ಸ್ಯಾಲರಿ ಕೊಡ್ತೀವಿ ಅಂತ ಅಗ್ರೀಡ್. ಸೊ ಅಲ್ಲ ಏನಾರ ಚೇಂಜ್ ಮಾಡತ್ತಾರೆ, ಅದರಿಂದ ಎಂಪ್ಲಾಯಿಗೆ ನಷ್ಟ ಆಗ್ತಾ ಇದೆ ಅಥವಾ ಕಡಿಮೆ ಸ್ಯಾಲರಿ ಬರ್ತಾ ಇದೆ, ಅದರಿಂದ ಕಂಪೆನ್ಸೇಷನ್ ಬರ್ತದೆ ನಿಮಗೆ, ಅದೇನದು ಪಾರ್ಟ್ ಆಫ್ ಸ್ಯಾಲರಿ ಆಗುತ್ತೆ. ದಟ್ ಈಸ್ ಆಲ್ಸೋ ಕಾಲ್ಡ್ ಪ್ರಾಫಿಟ್ ಇನ್ ಲಿeu ಆಫ್ ಸ್ಯಾಲರಿ. ಕ್ಲಿಯರ್ ಬಚ್ಚಾ? ಮುಂದೆ ಹೋಗೋಣ. ಸೊ ಪೇಮೆಂಟ್ ಟು ದ ಪ್ರೊವಿಡೆಂಟ್ ಫಂಡ್, ನೋಡಮ್ಮ ಇದು ಕೂಡ ಏನಾಗುತ್ತೆ, ಪ್ರಾಫಿಟ್ ಇನ್ ಲಿeu ಆಫ್ ಸ್ಯಾಲರಿ ಆಗುತ್ತೆ. ಎನಿ ಪೇಮೆಂಟ್ ಡ್ಯೂ ಆರ್ ರಿಸೀವ್ಡ್ ಬೈ SSC ಫ್ರಮ್ ಹಿಸ್ ಎಂಪ್ಲಾಯರ್ ಆರ್ ಫಾರ್ಮರ್ ಎಂಪ್ಲಾಯರ್ from the provident provided or other fund ಏನಪ್ಪ, ಗ್ರಾಚ್ಯುಟಿ ಪ್ರಾಫಿಟ್ ಇನ್ ಸ್ಯಾಲರಿ ಆಗುತ್ತೆ, ಡಿಸ್ಕಸ್ ಮಾಡಿದೀವಿ. ಪೆನ್ಷನ್ ಪ್ರಾಫಿಟ್ ಇನ್ ಲಿeu ಆಫ್ ಸ್ಯಾಲರಿ ಆಗುತ್ತೆ, ಡಿಸ್ಕಸ್ ಮಾಡಿದೀವಿ. ಕಂಪೆನ್ಸೇಷನ್ ಇಶ್ಯೂಡ್, ಇದು ನೋಡ್ರಿಪ್ಪ ಇಲ್ಲಿ ವರ್ಕ್ ಮ್ಯಾನ್ ಅಂಡರ್ ದಿ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್. ಯಾವುದೇ ತರದ್ದು ಒಂದು ಕೇಸ್ ಅಥವಾ ಏನೋ ಒಂದು ಸಮಸ್ಯೆ ಆಗೈತಿ, ಅದ್ರ ಮ್ಯಾಗ ಕೇಸ್ ನಡೆದಿದ್ದು, ಕೇಸ್ ನಡೆದಷ್ಟೇ ಅಲ್ಲ, ನಿಮಗೆ ವರ್ಕ್ ಮ್ಯಾನ್ ಡಿಸ್ಪ್ಯೂಟ್ ಆಗಿದ್ಮಾಗೆ ನೀವು ಅಲ್ಲಿ ಕಂಪೆನ್ಸೇಷನ್ ಕೇಳ್ತೀರಿ. ಕಂಪೆನ್ಸೇಷನ್ ಅಮೌಂಟ್ ಬಂತು ಪ್ರಾಫಿಟ್ ಇನ್ ಲಿeu ಆಫ್ ಸ್ಯಾಲರಿ, ಅದು ಅಂದ್ರೆ ಟ್ಯಾಕ್ಸೇಬಲ್. ಓಕೆನಾ? ಅದೇ ರೀತಿ ಪ್ರೊವಿಡೆಂಟ್ ಫಂಡ್, ಪಬ್ಲಿಕ್ ಪ್ರೊವಿಡೆಂಟ್ ಫಂಡ್, ಎಸ್. ರಿಕಗ್ನೈಸ್ಡ್ ಪ್ರೊವಿಡೆಂಟ್ ಫಂಡ್, ಎಸ್. ಅಪ್ರೂವ್ಡ್ ಸೂಪರ್ಯಾನ್ಯುಯೇಷನ್ ಫಂಡ್, ಎಸ್. ಹೌಸ್ ಅಂಡ್ ಅಲವೆನ್ಸ್, ಎಸ್. ಇದೆಲ್ಲ ಆಗ್ತಾರೆ ಪ್ರಾಫಿಟ್ ಇನ್ ಲಿeu ಆಫ್ ಸ್ಯಾಲರಿ ಆಗುತ್ತೆ. ಹಾಗೆ ಹೌಸ್ ಅಂಡ್ ಅಲವೆನ್ಸ್ ಅಂದ್ರೆ ಏನ್ರಿ, ಡಿಸ್ಕಸ್ ಮಾಡಿಲ್ಲ ಅನ್ನಿಸ್ತು ನಾವು, ಹೆಚ್ಚಾಗಿ ಮಾಡಿಲ್ಲ. ಸೊ ಈಗ ಹೌಸ್ ರೆಂಟ್ ಅಲವೆನ್ಸ್ ಸೆಕ್ಷನ್ 10 ಸೆಕ್ಷನ್ 13 ಪ್ರಕಾರ ನಾವು ಡಿಸ್ಕಸ್ ಮಾಡಿದ್ವಿ, ಇನ್ನು ಬೇಕಾದ್ರೆ ಬರ್ತವೆ. ಟು ದ ಎಕ್ಸ್ಟೆಂಟ್ ಇಟ್ ಡಸ್ ನಾಟ್ ಕನ್ಸಿಡರ್ ದ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಆರ್ ಇಂಟ್ರೆಸ್ಟ್ ಆನ್ ಸಚ್ ಕಾಂಟ್ರಿಬ್ಯೂಷನ್, ರೈಟ್? ಸೊ ಇಫ್ ಎನಿ ಸಮ್, ಯಾವುದೇ ದುಡ್ಡು, ರೈಟ್, is paid to the employee from the employer at a time of maturity from the unrecognized fund, it should be detailed with the as follows. ಯಾವುದು URPF ದಾಗ ಹೇಳ್ತಾರೆ, URPF ದಾಗ that part of the sum which represent the employer's contribution to the fund and interest on that is taxable under head salary ಆಗುತ್ತೆ. ಹೌದಲ್ಲ? ಯಾವಾಗ ಅನ್ರೆಕಗ್ನೈಸ್ಡ್ ಪ್ರೊವಿಡೆಂಟ್ ಫಂಡ್ ಕೇಳ್ತೀವಿ. ಓಕೆನಾ ಬಚ್ಚು? ಹಾಗಿದ್ರೆ ನೆಕ್ಸ್ಟ್ ಏನ್ರಿ ಸರ್, ದಟ್ ಪಾರ್ಟ್ ಆಫ್ ದಿ ಸಮ್ ರಿಪ್ರೆಸೆಂಟ್ ದ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಇಸ್ ನಾಟ್. ಹೌದು, ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ ಬರಂಗಿಲ್ಲಲ್ಲ, ನಮ್ದು ಕಾಂಟ್ರಿಬ್ಯೂಷನ್ ನಮ್ಗೆ ಹೆಂಗೆ ಸ್ಯಾಲರಿ ಆಗುತ್ತಮ್ಮ, ರೈಟ್? ಸೊ ನೋ ಡಿಡಕ್ಷನ್ ಅಂಡ್ ಎಕ್ಸೆಂಪ್ಷನ್ ವಾಸ್ ಅವೈಲೇಬಲ್. ದಟ್ ಪಾರ್ಟ್ ಆಫ್ ದಿ ಸಮ್ ವಿಚ್ ರಿಪ್ರೆಸೆಂಟ್ ದ ಇಂಟ್ರೆಸ್ಟ್, ಅದಕ್ಕಾಗಿ ಇನ್ಕಮ್ ಫ್ರಮ್ ಅದರ್ಸ್ ಆಗುತ್ತೆ. ನೀನೇ ಡಿಸ್ಕಸ್ ಮಾಡಿದ್ರೆ ಹೌದಲ್ಲ? ಯಾವಾಗ ಹೇಳಮ್ಮ, ನೀವು ರಿಟೈರ್ಡ್ ಆದ ಮೇಗೆ, ಕೆಲಸ ಬಿಟ್ಟ ಮೇಗೆ ಏನು ನಿಮ್ಮ ಅಕೌಂಟ್ ದಲ್ಲಿ URPF ಗೆ ಜಮಾ ಆಗಿದೆ, ಆ ಅಮೌಂಟ್ ನೀವು ತಗೊಳಕತ್ತೀರಿ, ರೈಟ್? ತಗೊಳ್ಳುವಾಗ ಅದು ನಿಮ್ದು ಅಮೌಂಟ್ ಇದ್ರೆ ಬರಂಗಿಲ್ಲ, ಎಂಪ್ಲಾಯರ್ ಅಮೌಂಟ್ ಏನಾಗುತ್ತೆ, ಇನ್ಕಮ್ ಫ್ರಮ್ ಸ್ಯಾಲರಿ ಆಗುತ್ತೆ. ಅದ್ರ ಮ್ಯಾಗ ಇಂಟ್ರೆಸ್ಟ್ ಇದ್ರೆ ಏನಾಗುತ್ತೆ, ಎಸ್ ಯು ಆರ್ ರೈಟ್. ಕೀ ಮ್ಯಾನ್ಸ್ ಇನ್ಶೂರೆನ್ಸ್ ಪಾಲಿಸಿ ಇದು ಕೂಡ ಇರ್ತದಮ್ಮ. ಈಗ ನೀವು ಕೆಲಸ ಮಾಡ್ತೀರಿ, ನೀವು ಕೀ ಮ್ಯಾನ್ಸ್ ಇನ್ಶೂರೆನ್ಸ್ ಪಾಲಿಸಿ ಪ್ರಕಾರ ಇದು ನಿಮ್ಗೊಂದು ಅಮೌಂಟ್ ಸಿಕ್ಕಿದೆ, ಬೋನಸ್ ಸಿಕ್ಕಿದೆ, ಏನು ಸಿಕ್ಕಿದೆ, ಅದು ಪ್ರಾಫಿಟ್ ಇನ್ ಲಿeu ಆಫ್ ಸ್ಯಾಲರಿ ಆಗುತ್ತೆ. lump sum payment or otherwise, any amount whether the lump sum or otherwise due or to the SSC received by him for any person before joining the employment. ಅಡ್ವಾನ್ಸ್ ಕೊಡ್ತಾರಲ್ಲ, ಈಗ ನೀವು ಜಾಯ್ನ್ ಆಗಪ್ಪ 3 ತಿಂಗಳ ಸ್ಯಾಲರಿ ಅಡ್ವಾನ್ಸ್ ಕೊಡ್ತೀನಿ ಅಂದ್ರೆ ಇನ್ಕಮ್ ಫ್ರಮ್ ಸ್ಯಾಲರಿ ಆಗುತ್ತೆ, ಪ್ರಾಫಿಟ್ ಇನ್ ಲಿeu ಆಫ್ ಸ್ಯಾಲರಿ ಆಗುತ್ತೆ. ಗೊತ್ತಾಗಿದೆಯಾ? ಇರ್ತಾವೆ ಇವು. ಈಗ ನನ್ಗೂ ಲಾಸ್ಟ್ ಟೈಮ್ ಅನ್ನ ಅಕಾಡೆಮಿದವರು ಕೊಟ್ಟಿದ್ರು, ಅವರು ಅಡ್ವಾನ್ಸ್ ಕೊಟ್ಟಿದ್ರು, ಆಮೇಲೆ ಏನೋ ಉಪಯೋಗ ಆಗಿಲ್ಲ ಬಿಡೋದು. ಬಟ್ ಅಲ್ಟಿಮೇಟ್ಲಿ ಏನಾಯ್ತು ಗೊತ್ತಾಯ್ತು ನನಗೆ, ಈಗ ಅಡ್ವಾನ್ಸ್ ಕೊಡತ್ತಾರೆ, ಆಮೇಲೆ ನಮಗೆ ಕತ್ತಿ ಉಳಿಸ್ಕೊಂಡು ಸರ್ ಅವರು. ಬಟ್ ದಟ್ ಇಸ್ ವಾಟ್, ಇಲ್ಲಿ ಬಿಫೋರ್ ಜಾಯಿನಿಂಗ್ ಎಂಪ್ಲಾಯ್ಮೆಂಟ್ ವಿತ್ ದ ಪರ್ಸನ್ ಆಫ್ಟರ್ ಸಿಸೇಷನ್, ಅಂದ್ರೆ ಜಾಯಿನ್ ಆಗೋಕ್ಕಿಂತ ಮುಂಚೆ ಅಡ್ವಾನ್ಸ್ ಮಾಡ್ತಾರೆ ಅವರು. 5 ತಿಂಗಳ ಸ್ಯಾಲರಿ ಅಡ್ವಾನ್ಸ್ ಕೊಡಿ, 3 ತಿಂಗಳ ಸ್ಯಾಲರಿ ಅಡ್ವಾನ್ಸ್ ಕೊಡಿ, ಅಡ್ವಾನ್ಸ್ ಅದು ಇಟ್ಕೊಂಡ್ಬಿಟ್ರೆ ಅಂತಾರೆ. ಬಟ್ ಕೆಲಸದಿಂದ ತೆಗೆದು ಹಾಕಿದ ಮೇಲೆ ಕೂಡ ನಿಮಗೆ ಏನಾಗುತ್ತೆ, ಕಾಂಪೆನ್ಸೇಷನ್ ಸಿಗುತ್ತೆ. ಇದು ಏನಾಗುತ್ತೆ ಬಚ್ಚಾ, ಪ್ರಾಫಿಟ್ ಇನ್ ಲಿeu ಆಫ್ ಸ್ಯಾಲರಿ ಆಗ್ತದೆ. ಗೊತ್ತಾಗಿದೆಯಾ? ಸೊ ಅಂದ್ರೆ ಏನ್ ಸರ್ ಇದು ನೋಡ್ರಿ, ಸ್ಯಾಲರಿ ಬಿಟ್ಟು ಏನ್ ಸಿಗ್ತಾ ಇದೆಯಾ ನಿಮ್ಗೆ, ಇಫ್ ಯು ಆರ್ ರಿಸೀವಿಂಗ್ ಎನಿಥಿಂಗ್ ಅಪಾರ್ಟ್ ಫ್ರಮ್ ದಿ ಸ್ಯಾಲರಿ, ಗೊತ್ತಾಗ್ತಿದೆಯಾ? ಇಫ್ ಯು ಆರ್ ರಿಸೀವಿಂಗ್ ಅಪಾರ್ಟ್ ಫ್ರಮ್ ದಿ ಸ್ಯಾಲರಿ, ದಟ್ ಇಸ್ ಪ್ರಾಫಿಟ್ ಇನ್ ಆಫ್ ಸ್ಯಾಲರಿ, ರೈಟ್? ಅದಕ್ಕೂ ಸ್ವಲ್ಪ ಕಂಡೀಷನ್ ಇದಾವೆ. ರಿಟ್ರೇಸ್ಮೆಂಟ್ ಕಂಪೆನ್ಸೇಷನ್, ಇದು ಕೂಡ ಸ್ಯಾಲರಿ ಆಗುತ್ತೆ. ಕಂಪೆನ್ಸೇಷನ್
ರೈಟ್. ಯಾವುದೇ ತರದ್ದು ನಿಮ್ಗೆ ಬೆನಿಫಿಟ್ಸ್ ಸಿಗ್ತಾ ಇದೆಯಾ ಅದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಈ ರಿಟ್ರೇಸ್ಮೆಂಟ್ compensation means compensation paid under the Industrial Dispute Act, under the any act, rule, order or notification issued under any law. ಅಂದ್ರೆ ಏನ್ರಿ ಸರ್, ಇದೊಂದು ಆಕ್ಟ್ ಅದಾವೆ, ಇಂಡಸ್ಟ್ರಿಯಲ್ ಆಕ್ಟ್, ಲೇಬರ್ ಆಕ್ಟ್ ಇದಲ್ಲ. ಇಲ್ಲಿ ನಿಮ್ಗೆ ಯಾವುದೇ ಅನ್ಯಾಯ ಆಗ್ತಾ ಇದೆ, ನಿಮಗೆ ಸೇರ್ಬೇಕಾಗಿದ್ದ ಅಮೌಂಟ್ ಸಿಗ್ತಾ ಇಲ್ಲ. ಅವರು ಪ್ರಾಮಿಸ್ ಮಾಡಿದ್ರು ನಾನ್ ನಿಮ್ಗೆ ಇಷ್ಟ ಅಮೌಂಟ್ ಕೊಡ್ತೀನಿ ಅಂತ ಕೊಟ್ಟಾಗತ್ತಾರೆ, ಬಟ್ ಕ್ಯಾಲ್ಕುಲೇಷನ್ ಮಾಡಿ ತಪ್ಪು ಮಾಡ್ಬಿಟ್ರೆ ಆಮೇಲೆ ನೀವು ಫೈಟ್ ಮಾಡಿರೋ ಕೂಡ ನೋಡಪ್ಪ ಅವಾಗನ ಹಳೆ ಕಾಲದಲ್ಲಿ ಸಾರಿ ಕೊಟ್ರಿ ನೀವು, ಇವಾಗ ಇಷ್ಟು ಬರ್ಬೇಕಾಗಿತ್ತಂತ. ಸೊ ಈಗ ಬಂದರೆ ಏನಂತೆ ರಿಟ್ರೇಸ್ಮೆಂಟ್ ಕಂಪೆನ್ಸೇಷನ್ ಅಂತಾರೆ. ಇಟ್ ಆಲ್ಸೋ ಇನ್ಕ್ಲೂಡ್ ದ ಕಂಪೆನ್ಸೇಷನ್ ಪೇಡ್ ಆನ್ ಟ್ರಾನ್ಸ್ಫರ್ ಆಫ್ ದಿ ಎಂಪ್ಲಾಯಿ ಅಂಡರ್ ಸೆಕ್ಷನ್ 25F. ಟ್ರಾನ್ಸ್ಫರ್ ಅಂದ್ರೆ ಏನ್ರಿ ಸರ್, ನೋಡಮ್ಮ ಈಗ ನೀವು ಒಂದ್ ಕಡೆ ಇನ್ನೊಂದ್ ಕಡೆ ಟ್ರಾನ್ಸ್ಫರ್ ಮಾಡ್ತಾ ಇದ್ರೆ ಅದು ಲ್ಯಾಟರಲ್ ಟ್ರಾನ್ಸ್ಫರ್ ಅಥವಾ ವರ್ಟಿಕಲ್ ಟ್ರಾನ್ಸ್ಫರ್. ಲ್ಯಾಟರಲ್ ಅಂದ್ರೆ ಏನು, ಸೇಮ್ ಪೊಸಿಷನ್ಗೆ ಸೇಮ್ ಪೊಸಿಷನ್ ಟ್ರಾನ್ಸ್ಫರ್ ಮಾಡ್ತಾರೆ, ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತಾರೆ ಒಂದು, ಇಲ್ಲ ನೀವು ಪ್ರಮೋಷನ್ ಮಾಡಿ ಬೇರೆ ಟ್ರಾನ್ಸ್ಫರ್ ಮಾಡ್ತಾರೆ, ಅವಾಗ ಯಾವುದೇ ಕಂಪೆನ್ಸೇಷನ್ ಸಿಗ್ತಾ ಇದೆ ನಿಮಗೆ. ಹೌದು, ಏನಾಗ್ತದೆ ರಿಟ್ರಿಬ್ಯೂಷನ್ ಕಂಪೆನ್ಸೇಷನ್ ಸೆಕ್ಷನ್ 10 ಸೆಕ್ಷನ್ 10B ದಾಗ ಕ್ಲಿಯರಾ. ಅದೇ ರೀತಿ ಬಚ್ಚು ಕ್ಲೋಸಿಂಗ್ ಡೌನ್ ಆಫ್ ಅಂಡರ್ಟೇಕಿಂಗ್ ಅಂಡರ್ ದಿ ಸೆಕ್ಷನ್ 25FF ಅದೇ ಡಿಸ್ಪ್ಯೂಟ್ ಆಗದಲ್ಲಿ ಯಾವುದೇ ತರದ ಕಂಪೆನ್ಸೇಷನ್ ಬರ್ತಾ ಇದೆಯಾ ಅದು ರಿಟ್ರೇಸ್ಮೆಂಟ್ ಕಂಪೆನ್ಸೇಷನ್ ಗೊತ್ತಾಗಿದೆಯಾ. ಹಾ, ಇಟ್ ಮೇ ಬಿ ನೋಟೆಡ್ ದಟ್ ಕಂಪೆನ್ಸೇಷನ್ ಆನ್ ಅಕೌಂಟ್ ಆಫ್ ಟರ್ಮಿನೇಷನ್, ಕೆಲಸದಿಂದ ನಿಮ್ಗೆ ಟರ್ಮಿನೇಟ್ ಮಾಡಿದ್ದಾರೆ, ರೈಟ್, ಅಂಡ್ ಡ್ಯೂ ಟು ದ ಮೋಡಿಫಿಕೇಶನ್ ಇನ್ ಟರ್ಮ್ಸ್ ಆಫ್ ಎಂಪ್ಲಾಯಿ ಅದೇನಾಗ್ತದ ಪ್ರಾಫಿಟ್ ಇನ್ ಲಾಸ್ ಸ್ಯಾಲರಿ ಆಗುತ್ತೆ. ಹೌದಿಲ್ಲ, ಕಾಂಪೆನ್ಸೇಷನ್ ಸಿಗತ್ತೆ ಇದಕ್ಕೆ ನೀವು ಪೊಸಿಷನ್ದಾಗ ಅಗ್ರಿಮೆಂಟ್ ಪ್ರಕಾರ ಮೋಡಿಫಿಕೇಶನ್ ಮಾಡಿದ್ರೆ ಏನೋ ಒಂದು ಆಗೈತಿ. However, the retracement compensation would be exempted under section 10 subject to following limits. ಇದು ಇತ್ತಲ್ರಿ ಯಾವುದು, ಇದು ಎಕ್ಸೆಂಪ್ಟೆಡ್ ಇರ್ತದಲ್ಲ, ಇದು ಅಮೌಂಟ್ ಯಾವ್ದು ಅಮೌಂಟ್ ರೀ, ಸೆಕ್ಷನ್ 10 ಸಬ್ಸೆಕ್ಷನ್ 10B ದಲ್ಲಿ ಏನ್ ನಿಮ್ಗೆ ರಿಟ್ರೇಸ್ಮೆಂಟ್ ಕಂಪೆನ್ಸೇಷನ್ ಸಿಗ್ತಾ ಇದೆಯಲ್ಲ, ರಿಟ್ರೇಸ್ಮೆಂಟ್ ಕಂಪೆನ್ಸೇಷನ್ ಸಿಗ್ತಾ ಇದೆಯಲ್ಲ ಅದು ಪ್ರಾಫಿಟ್ ಇನ್ ಲಿಯೂ ಆಫ್ ಸ್ಯಾಲರಿ ಆಗೋದಿಲ್ಲ. ಸ್ಯಾಲರಿ ಆಗುತ್ತೆ, ಬಟ್ ಇದು ಒಂದು ಸ್ವಲ್ಪ ಲಿಮಿಟ್ಸ್ ಇದಾವೆ. ಏನಪ್ಪಾ ನೋಡಮ್ಮ, ಅಮೌಂಟ್ ಕ್ಯಾಲ್ಕುಲೇಟೆಡ್ ಅಕಾರ್ಡಿಂಗ್ ವಿತ್ ದ ಪ್ರೊವಿಷನ್ ಆಫ್ ದಿ ಸೆಕ್ಷನ್ 25F ಆಫ್ ದಿ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್. ದಟ್ ಈಸ್ ಏನಮ್ಮ ಇಲ್ಲೇ ನಾವು ಏನ್ ಮಾಡ್ತೇವಿ, 15 days ಅವರೇಜ್ ಸ್ಯಾಲರಿ ತಗೋತೀವಿ, ಇಂಟು ಕಂಪ್ಲೀಟೆಡ್ ಇಯರ್ಸ್ ಆಫ್ ಸರ್ವಿಸ್ ತಗೋತೀವಿ, ಅಂಡ್ ಪಾರ್ಟ್ ಆಫ್ ದಟ್ ಇನ್ ಎಕ್ಸೆಸ್ ಆಫ್ 6 months ಅಥವಾ 5 ಲಕ್ಷಕ್ಕಿಂತ ಜಾಸ್ತಿ ಇರಬಾರ್ದು, ರೈಟ್. ಇಟ್ ಮೇ ಬಿ ನೋಟಿಫೈಡ್ ಬೈ ಸೆಂಟ್ರಲ್ ಗವರ್ಮೆಂಟ್. ಹಾಗಿದ್ರೆ ಇದು 15 days ಅವರೇಜ್ ಪೇ, ಇದಕ್ಕೆ ಕಂಪ್ಲೀಟೆಡ್ ಇಯರ್ಸ್ ಆಫ್ ಸರ್ವಿಸಸ್ ಮತ್ತೆ ಪಾರ್ಟ್ ಆಫ್ ದಟ್ ಇನ್ ಎಕ್ಸೆಸ್ ಆಫ್ 6 months ಅದರಿಂದ 6 months. ಈಗ ಒಂದು ಪ್ರಾಬ್ಲಮ್ ತಗೊಳ್ಳೋಣ, ಗೊತ್ತಾಗತ್ತೆ ನೋಡ್ರಿ. ಅಥವಾ 5 lakh, ಇದು 5 lakh ಜಾಸ್ತಿ ಇದ್ರೆ 5 lakh ಬಂದ್ಬಿಡ್ತೈತಿ. 5 lakh ಗಿಂತ ಕಡಿಮೆ ಇದ್ರಾಗುತ್ತೆ ಇದು ಬರ್ತೈತೆ ಮ್ಯಾಗಿಂದ 15 days ಸ್ಯಾಲರಿ average pay into completed year of services and part of that in excess of 6 months of salary. Clear my dear student? ಅರ್ಥ ಆಗ್ತಾ ಇದೆಯಾ? ಮುಂದೆ ಹೋಗೋಣ. ಶ್ರೇಯಾ ಹೇಳಮ್ಮ, ಡೌಟ್ ಇದೆಯಾ? ನೋ ಡೌಟ್ ಬಚ್ಚೋ, ಬೇಗ 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 ಹೇಳ್ರಿಪ್ಪ. ಹ್ಮ್ 15 days ಸ್ಯಾಲರಿ ಇದೆಲ್ಲ ಇದೆ, ಕಂಪ್ಲೀಟ್ ಡೇಸ್ ಅದ್ರ ಮೇಲೆ ಕ್ವಶನ್ ತಗೋಬಹುದಾ? ಸೆಟ್ ಬರ್ತದೆ ಈಗ ಅಗೇನ್ ಏನಪ್ಪಾ ಅಂದ್ರೆ, ಒಂದ್ ನಿಮಿಷ ದೀಪ. ಹಲೋ ಒಂದ್ಸಲ ಹಾ नहीं रे वहां मिलता है एक साइड कॉर्नर को, क्या पब्लिश लगेंगे? देखो लेके आओ, नहीं तो मैं आते चलेगा आधे घंटे के बाद उन्हें बता दे खाता में. हाँ ओके. ಅಂದ್ರೆ ರಿಟ್ರೇಸ್ಮೆಂಟ್ ಕಂಪೆನ್ಸೇಷನ್ ಅಂತಲ್ರಿ, ಅದು ಒಂದು ಅಮೌಂಟ್ ಇರುತ್ತೆ. ಅಂದ್ರೆ ಈಗ ಕೇಳಮ್ಮ, ಈಗ 15 days ಅವರೇಜ್ ಇದೆಲ್ಲ ಇದೆ. ಈಗ ಇದು ಯಾವಾಗಿದು ನೀವು ಫೈಟ್ ಮಾಡಿದ ಮ್ಯಾಗೆ, ಕೇಸ್ ಹಾಕಿ ಫೈಟ್ ಮಾಡಿದ ಮ್ಯಾಗೆ ಬಂದಿದ್ದ ಅಮೌಂಟ್ ಇದು. ಇದು ಬಿಟ್ಟು ಬೇರೆ ಯಾವುದೇ ಕಂಪೆನ್ಸೇಷನ್ ಸಿಗ್ತಾ ಇದೆ, ರೈಟ್? ಅದೇ ಏನಾಗುತ್ತೆ, ಪ್ರಾಫಿಟ್ ಲಾಸ್ ಆಗುತ್ತೆ. ಹಾಗಿದ್ರೆ ಅವ್ರು ಏನ್ ಹೇಳ್ತಾ ಇದಾರೆ, ಇದು ಏನ್ 5 lakh ಲಿಮಿಟ್ ಮತ್ತೆ 15 days ಅವರೇಜ್ ಪೇ ಇದೆಯಲ್ಲ, ನಾಟ್ ಅಪ್ಲಿಕೇಬಲ್. ಯಾವಾಗ ನಿಮಗೆ ಅದೇ ಸ್ಪೆಷಲ್ ಪ್ರೊಟೆಕ್ಷನ್ ಗಿವಿಂಗ್ ಲೈಕ್ the above limits is not applicable in the case where the compensation is paid under any of the scheme approved by the central government. ಈಗ
ಈಗ ಪ್ರೊಡಕ್ಷನ್ ಇದೆಲ್ಲ ಇದೆ ಬಿಡ್ರಿ, ದಟ್ ಇಸ್ ನಾಟ್ ಅಪ್ಲಿಕೇಬಲ್ ಅವಾಗ. ಬಟ್ ಹಾ, ಈಗ ಅಪ್ಲಿಕೇಬಲ್ ಯಾವಾಗ ಆಗುತ್ತಲ್ಲ ಅಲ್ಲಿ ಅವರೇಜ್ ಪೇ ಅಂದ್ರೆ ಏನಮ್ಮ, ಅಗೇನ್ ದ ಕ್ವಶನ್ ಮಾರ್ಕ್ ಅಲ್ಲ. ಅವರೇಜ್ ಪೇ ಅಂದ್ರೆ ಏನಮ್ಮ, ಈಗ 15 days ಅವರೇಜ್ ಪೇ ಮೀನ್ಸ್ ವೇಜ್ ಪೇಬಲ್ ಟು ದ ವರ್ಕ್ ಮ್ಯಾನ್. ಇನ್ ಕೇಸ್ ಆಫ್ ಮಂತ್ಲಿ ಇದ್ರೆ ಮಂತ್ಲಿ ತಗೊಳ್ರಿ, 3 ಕಂಪ್ಲೀಟೆಡ್ ಕ್ಯಾಲೆಂಡರ್ ಮಂತ್ ಅಂದ್ರೆ ಏನ್ರಿ. ಸೊ ಈಗ ಜಾನ್ ಫೆಬ್ ಮಾರ್ಚ್ 3 ತಿಂಗಳು ಸ್ಯಾಲರಿ ಮಾಡ್ತಿದ್ವಿ ಕೊಡ್ತೀವಿ, ಡಿವೈಡ್ ಬೈ 3 ಮಾಡ್ಬಿಡ್ತೀವಿ. ಗೊತ್ತಾಗಿದೆಯಾ. ಇನ್ ಕೇಸ್ ಆಫ್ ಡೈಲಿ ಇದ್ರೆ ಏನಾಗ್ತದೆ, ನಾವು ಇನ್ ದ 12 ಫುಲ್ ವರ್ಕಿಂಗ್ ಡೇಸ್, ಫುಲ್ ವರ್ಕಿಂಗ್ ವೀಕ್ 12 ವೀಕ್ ಅಂತ ಸಾಗುತ್ತದೆ. ನಾವು ಡೈಲಿ ಸ್ಯಾಲರಿ ಕೊಡ್ತಾ ಇದೀವಮ್ಮ, ಡೈಲಿ ಏನಾಗುತ್ತೆ 12 ವೀಕ್ ತಗೋತೀವಿ, 12 ವೀಕ್ ಅಂದ್ರೆ 3 ಮಂತ್ಸ್ ಆಗುತ್ತೆ. ಓಕೆನಾ, ದಟ್ ಇಸ್ ಅವರೇಜ್ ಸ್ಯಾಲರಿ ತಗೊಂಡು ಅದಕ್ಕೆ 15 days ಡ್ಯೂ ಮಾಡ್ಬಿಡ್ತೀವಿ, ರೈಟ್. ಈಗ ದಟ್ ಇಸ್ ವಾಟ್ ವಿ ಹ್ಯಾವ್. ಹಾ, ಈಗ ನೆಕ್ಸ್ಟ್ ಏನ್ ಸರ್, ಈಗ ಬಹಳ ಡಿಟೇಲ್ ಆಗಿ ಹೋಗ್ತಾರೆ ಇಲ್ಲಿ. ವೇಜಸ್ ಫಾರ್ ದಿಸ್ ಪರ್ಪಸ್ ಮೀನ್ಸ್ ಯಾವುದೇ ತರದ ರೆಮ್ಯುನರೇಷನ್ ಕ್ಯಾಪಬಲ್ ಆಫ್ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಮನಿ. ವೇಜಸ್ ಅಂದ್ರೆ ದುಡ್ಡು ಕ್ಯಾಶ್ ಮಾಡ್ತಲ್ಲ, ಬೆನಿಫಿಟ್ಸ್ ಅಲ್ಲ, ಕ್ಯಾಶ್ ಪೇಮೆಂಟ್. ದಟ್ ವಿ ಕ್ಯಾನ್ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಮನಿ, ರೈಟ್. ದುಡ್ಡದಲ್ಲಿ ನಾವು ಅದನ್ನು ತೋರಿಸಬಹುದು. ವಿಚ್ ವುಡ್ ಬಿ ಇನ್ ಟರ್ಮ್ಸ್ ಆಫ್ ಎಂಪ್ಲಾಯ್ಮೆಂಟ್ ಎಕ್ಸ್ಪ್ರೆಸ್ ಆರ್ ಇಂಪ್ಲಾಯ್ಡ್ ವೇರ್ ಫುಲ್ಫಿಲ್ ಬಿ ಪೇಬಲ್ ಟು ದ ವರ್ಕ್ಮ್ಯಾನ್ ಇನ್ ರೆಸ್ಪೆಕ್ಟ್ ಆಫ್ ಎಂಪ್ಲಾಯ್ಮೆಂಟ್ ಆರ್ ವರ್ಕ್ ಡನ್ ಇನ್ ಸಚ್. So such as allowance including DA workman is time being entitled ಬರ್ತೈತಿ, right. Value of the house accommodation, supply of light, water, medical attendance, other amenities or other services, ಅದಕ್ಕೆ ನಾವು ವ್ಯಾಲ್ಯೂದಲ್ಲಿ ದುಡ್ಡಲ್ಲಿ ನಾವು ವ್ಯಾಲ್ಯೂಷನ್ ಮಾಡ್ಕೋಬಹುದು. ಟ್ರಾವೆಲಿಂಗ್ ಕನ್ಸೆಷನ್ಸ್, ಕಮಿಷನ್ ಪೇಬಲ್ ಅಂದ್ರೆ ಹೇಳ್ಬೇಕಂದ್ರೆ ಯಾವುದೆಲ್ಲ ಬೆನಿಫಿಟ್ಸ್ ತಗೊಳ್ತಾ ಇದ್ದಾನೆ, ರೈಟ್, ಅದನ್ನು ನಾವು ಇನ್ ಟರ್ಮ್ಸ್ ಆಫ್ ಮನಿದಲ್ಲಿ ಕ್ಯಾಲ್ಕುಲೇಟ್ ಮಾಡಬಹುದಲ್ಲ. ಗೊತ್ತಾಗಿದೆ ಬಚ್ಚೋ. ಸೊ ಯಾವುದೆಲ್ಲ ಬೆನಿಫಿಟ್ಸ್ ಇರ್ತಾವಲ್ಲ, ದಟ್ ಬೆನಿಫಿಟ್ ವಿ ಕ್ಯಾನ್ ವ್ಯಾಲ್ಯೂ ಇನ್ ಟರ್ಮ್ಸ್ ಆಫ್ ಮಾನಿಟರಿ ಬೆನಿಫಿಟ್ಸ್, ಅದಕ್ಕೆ ನಾವು ತಗೋತೀವಿ ಸರ್. Exemption under section 10(10)(b) would be available to the assessee in respect of regime under which year he pay the tax. ಈಗ ನೆಕ್ಸ್ಟ್ ಯಾವುದು ಸರ್, ಈಗ VRS. ಅದು ಒಂದು ಕ್ವಶನ್ ನೋಡ್ತೀನಿ, ಬುಕ್ದಾಗ ಇಲ್ಲ ಅದು ಕ್ವಶನ್, ಅಲ್ಲಿ ಚೆಕ್ ನಾವು. ವಾಲಂಟರಿ ರಿಟೈರ್ಮೆಂಟ್ ರಿಸಿಪ್ಟ್ ಅಂದ್ರೆ ಏನ್ರಿಪ್ಪ? ಈಗ VRS ಅಂದ್ರೆ ಏನ್ರಿ? ವಾಟ್ ಡು ಯು ಮೀನ್ ಬೈ VRS? VRS ಅಂದ್ರೆ ಏನು ನೋಡ್ರಿ. ಈಗ ನಿಮ್ದು ಇನ್ನೊಂದು 20 ವರ್ಷ 30 ವರ್ಷ ಕೆಲಸ ಮಾಡೋದೈತಿ, 10 ವರ್ಷ ಇದೆ, 5 ವರ್ಷ ಇದೆ, ನನಗೆ ಸಾಕಪ್ಪ ಕೆಲಸ ಅಂತ ಏನ್ ಮಾಡ್ತೀರಿ ನೀವು? ವಾಲಂಟರಿ ಕೊಟ್ಬಿಡ್ತಾರ. ಈಗ ವಾಲಂಟರಿ ರಿಟೈರ್ಮೆಂಟ್ ಕೊಟ್ರೆ ಏನಾಗತ್ತಿಲ್ಲ, ಅದು ರಿಮೈನಿಂಗ್ ಸರ್ವಿಸ್ ಮಾಡಿದ್ದು ಮಾಡ್ಲಾರ್ದು ಅಮೌಂಟ್ ಇಲ್ಲ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅವಾಗ ಒಂದು ಲಂಸ ಅಮೌಂಟ್ ಬರ್ತದೆ ನಮಗೆ VRS ಕೊಟ್ಟಂದ್ರೆ. ಹೌದು, ಅಡ್ವಾನ್ಸ್ ಕೆಲಸ ಬಿಡತಾನಪ್ಪ ಅಂತ ಏನಾಗುತ್ತೆ, ಕಂಪನಿಗೆ ಸಮಟೈಮ್ಸ್ ಲಾಭ ಆದ್ರೆ ಕೊಡ್ತಾರ. ಸೊ ಅವಾಗ ಒಂದು ಅಮೌಂಟ್ ಕೊಡ್ತಾರಲ್ಲ, ದಟ್ ಇಸ್ ಕಾಲ್ಡ್ VRS. ಅಂದ್ರೆ ಏನ್ ಸರ್, ಈಗ ಲಂಸಮ್ ಪೇಮೆಂಟ್ ಆರ್ ಅದರ್ವೈಸ್ ರಿಸೀವ್ಡ್ ಬೈ ಎಂಪ್ಲಾಯಿ ಅಟ್ ದ ಟೈಮ್ ಆಫ್ ವಾಲಂಟರಿ ರಿಟೈರ್ಮೆಂಟ್. ವಾಲಂಟರಿ ರಿಟೈರ್ಮೆಂಟ್ ವಿಲ್ ಬಿ ಟ್ಯಾಕ್ಸೇಬಲ್. ಹೌದು, ಟ್ಯಾಕ್ಸೇಬಲ್ ಆಸ್ ಎ ಪಾರ್ಟ್ ಆಫ್ ದಿ ಸ್ಯಾಲರಿ. However, it would be exempted under section 80C. The ಪ್ರಕಾರ 10C would be subject to the following condition. ಇದು exempted ಆಗ್ತಾ ಇದೆ. ಹೆಂಗಂದ್ರೆ ಸ್ವಲ್ಪ ಕೇಳ್ರಿ. Eligible undertakings. The employee of the following undertakings are eligible for exemption under section to this clause. ಈಗ VRS ತಗೊಂಡ್ರೆ ಅಮೌಂಟ್ ಬರ್ತಾ ಇತ್ತು ನಿಮ್ಗೆ, ಹೌದಲ್ಲ? ಅದು ಟ್ಯಾಕ್ಸೇಬಲ್ ಆಗುತ್ತಾ? ಎಷ್ಟು ಟ್ಯಾಕ್ಸೇಬಲ್ ಆಗುತ್ತೆ? ಎದ್ರ ಟ್ಯಾಕ್ಸೇಬಲ್ ಆಗುತ್ತೆ? ಪ್ರಾಫಿಟ್ ಇನ್ ಲಿಯೋ ಆಫ್ ಸ್ಯಾಲರಿ ಆಗುತ್ತೆ. ಬಟ್ ಇದು ಸ್ವಲ್ಪ ಕಂಡೀಷನ್ಸ್ ಇದ್ದಾವೆ. ಈ ಕಂಡೀಷನ್ಸ್ ನಾವು ಸ್ಯಾಟಿಸ್ಫೈ ಮಾಡ್ತಾ ಇದೀವಿ ಅಂದ್ರೆ ಅದೇನಾಗ್ತದೆ, ಅದು ಎಕ್ಸೆಂಪ್ಟೆಡ್ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ C ಪ್ರಕಾರ ಎಕ್ಸೆಂಪ್ಟ್ ಆಗುತ್ತೆ. ಯಾವ್ದ್ರಿ ಸರ್? ಪಬ್ಲಿಕ್ ಸೆಕ್ಟರ್ ಕಂಪನಿ, ಯಾವುದೇ ಕಂಪನಿ ನೋಡ್ರಿ. ದ ಎಂಪ್ಲಾಯ್ ಆಫ್ ದಿ ಫಾಲೋವಿಂಗ್ ಅಂಡರ್ಟೇಕಿಂಗ್ಸ್ ಆರ್ ಎಲಿಜಿಬಲ್ ಫಾರ್ ಎಸ್ ಎಕ್ಸೆಂಪ್ಷನ್. ಅದು ಹೇಳ್ಕೊಡೋಣ. ಬಟ್ ಯಾರಿಗೆ ಎಕ್ಸೆಂಪ್ಷನ್ ಇದ್ದ ಮೇಲೆ? ಪಬ್ಲಿಕ್ ಸೆಕ್ಟರ್ ಕಂಪನಿ. ಎನಿ ಅದರ್ ಕಂಪನಿ ಇದೆಯಪ್ಪ ಅಂದ್ರೆ ಎಕ್ಸೆಂಪ್ಟ್ ಆಗುತ್ತೆ. ಎನಿ ಅಥಾರಿಟಿ ಎಸ್ಟಾಬ್ಲಿಷ್ ಅಂದ್ರೆ ಸೆಂಟ್ರಲ್ ಆರ್ ಸ್ಟೇಟ್ ಗವರ್ಮೆಂಟ್ ಪ್ರೊವಿಷನ್ ಆಕ್ಟ್ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಯಾವ್ದಾರ ಕಂಪನಿ ಆಗೈತೆ ಮೇಲೆ ಸ್ಟ್ಯಾಚ್ಯೂಟರಿ ಕಂಪನಿ ಅಂತಾರಲ್ಲ, ಪಬ್ಲಿಕ್ ಗವರ್ಮೆಂಟ್ ಕಂಪನಿ ಇರ್ತಲ್ಲ, ಅದ್ರಾಗ ಬರ್ತೈತಿ. ಆ ಲೋಕಲ್ ಅಥಾರಿಟಿ, ಮುನ್ಸಿಪಲ್ ಟ್ಯಾಕ್ಸ್, ರೈಟ್, ಕೋಆಪರೇಟಿವ್ ಸೊಸೈಟಿ ಇಲ್ಲಿ ಕೂಡ ಎಕ್ಸೆಂಪ್ಟ್ ಆಗುತ್ತೆ. ಓಕೆನಾ? ಹಾಗಿದ್ದರೆ ಯಾವುದೇ ತರದ ಯೂನಿವರ್ಸಿಟಿ ಆಗಿರಬಹುದು. ಯೂನಿವರ್ಸಿಟಿ ಗೊತ್ತಲ್ಲ ನಿಮ್ಗೆ? ಎಸ್ಟಾಬ್ಲಿಷ್ ಅಂದ್ರೆ ದಟ್ ಇಸ್ ವಾಟ್ ಬಚ್ಚು ಯೂನಿವರ್ಸಿಟಿ ಬೈ ಗ್ರಾಂಟ್ ಕಮಿಷನ್. UGC ಪ್ರಕಾರ ಏನ್ UGC ದವರು ಗ್ರಾಂಟ್ ಕೊಟ್ಟಿರ್ತಾರಲ್ಲ, ಅವರು ಕೂಡ ಏನಾಗುತ್ತೆ, VRS ತಗೊಳ್ತಾ ಇದಾರ, ಎಕ್ಸೆಂಪ್ಷನ್ ಆಗುತ್ತೆ. ಎಷ್ಟಾಗುತ್ತೆ ಹೇಳ್ಕೊಡ್ತೀನಿ. ಮತ್ತೆ Indian Institute of Technology, such institution of management of a central government,
may be by notification of the official gadget specified in that any state government, central government employee, any institutions. ಈಗ ಹೆಚ್ಚು ಕಡಿಮೆ ಎಲ್ಲ ಕಡೆ ಬಂದ್ಬಿಡ್ತಿದ್ರು VRS ಎಕ್ಸಾಮ್ ಬಂದ್ಬಿಡ್ತೈತಿ ಇದ್ರಾಗ ಅಂಡರ್ ಸೆಕ್ಷನ್ 10 ಸೆಕ್ಷನ್ ಸಿ ಪ್ರಕಾರ ಹೌದಲ್ಲ ಹಾ 10C ಪ್ರಕಾರ ಇವಾಗ ಏನ್ ಸರ್ ಈಗ ನೋಡಮ್ಮ ದ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಎಕ್ಸಾಮ್ಷನ್ ಇಷ್ಟ ಮೇಲೆ 5 ಲಕ್ಷ ರೂಪಾಯಿ ಐತಿ ಇಲ್ಲ 5 ಲಕ್ಷ ರೂಪಾಯಿ 5 lakh rupees ಪರ್ಸೆಂಟೇಜ್ ಬರ್ದಾನವ ಬಟ್ ದಟ್ ಈಸ್ 5 lakh rupees ಆಗುತ್ತೆ ಓಕೆನಾ 5 lakh rupees 5 lakhs ಗಿಂತ ಜಾಸ್ತಿ ಇದ್ರೆ ಬರುವುದಿಲ್ಲ ಟ್ಯಾಕ್ಸಬಲ್ ಆಗುತ್ತೆ ಯೂಶುವಲಿ VRS 5 ಲಕ್ಷ ಜಾಸ್ತಿನೇ ಬರ್ತದೆ ಏನಂದ್ರೆ 2 ಲಕ್ಷ 3 ಲಕ್ಷ ಬರಂಗಿಲ್ಲ ಯಾರು 2 ಲಕ್ಷ ಬರ್ತದೆ ಹುಳಿ ಬಿಡೋ ಕೆಲಸ ಮಾಡ್ತೀನಿ ಅಂತ ನಾವು 10 ವರ್ಷ ಕೆಲಸ ಮಾಡಿದ್ರೆ ಒಂದು 20-30 ಲಕ್ಷ ಕೂಡ ಬರ್ತದೆ ನನಗೆ ಸೊ ಹಿಂಗಿದೆ ಈಗ 5 lakh rupees ಎಕ್ಸಾಮ್ ಇದೆ such compensation should be at the time of VRS voluntary retirement right or termination of his services ಕೆಲಸದಿಂದ ತೆಗೆದ ಮ್ಯಾಗೂ ಸ್ವಲ್ಪ ಅಮೌಂಟ್ ಕೊಡ್ತಾರಲ್ಲ ಅವಾಗ ಬರ್ತೈತಿ in accordance with the scheme of voluntary retirement or in the case of public sector company such a scheme of voluntary separations exemption will be available even if such compensation is received in installment ಅದು ಏನ್ compensation ಸಿಗ್ತಾ ಇದೆ ಇನ್ಸ್ಟಾಲ್ಮೆಂಟ್ ಆಗಿ ಅಥವಾ ಒಮ್ಮೆ ತಗೊಂಡ್ರ ಲಂಸಮ್ ಅಮೌಂಟ್ ರೈಟ್ ಅದು ನೀವು ನಿಮ್ಮ ಸ್ವಂತ ಸ್ವ ಇಚ್ಛೆ ಅಂತ ವಾಲಂಟರಿ ಆಗಿ ನೀವು ಬೇಡಪ್ಪ ಕೆಲಸ ಬಿಟ್ರಿ ಅಮೌಂಟ್ ಬಂತು 5 ಲಕ್ಷಕ್ಕಿಂತ ಜಾಸ್ತಿ ಇದೆ ರೈಟ್ ಟ್ಯಾಕ್ಸಬಲ್ ಆಗುತ್ತೆ ರೈಟ್ ಟರ್ಮಿನೇಷನ್ ಆದ್ರೂ ಕೂಡ ಬರ್ತೈತಿ ಬಟ್ ಮ್ಯಾಕ್ಸಿಮಮ್ ನಮ್ಮ ಪ್ರಾಫಿಟ್ ಇನ್ ವ್ಯೂ ಆಫ್ ಸ್ಯಾಲರಿ ಕೊಡ್ತಾನೆ ನಾವು ಟರ್ಮಿನೇಷನ್ ಅದೇ ಈಗ ಇದರ ಒಂದು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಈಗ ಏನ್ ಸರ್ ಗೈಡ್ಲೈನ್ಸ್ ಇದು ನೋಡಿ ಇಲ್ಲಿ ಗೈಡ್ಲೈನ್ಸ್ ಇದಾವಲ್ಲ ದೀಸ್ ಆರ್ ಆಲ್ಸೋ ಪಾರ್ಟ್ ಆಫ್ ಯು ಪ್ರೊಸೆಸ್ ಲಾ ಅಂದ್ರೆ ಏನ್ ಕಲಿಸ್ತಾ ಇದ್ದೀವಿ ಇಲ್ಲಿನೂ ಕೂಡ ನಾವು ಎಲ್ಲ ಕಲಿಯಬೇಕಾಗುತ್ತೆ ಹಾಗಾದ್ರೆ ಏನ್ ಸರ್ ಗೈಡ್ಲೈನ್ಸ್ 2BA the scheme should be framed in accordance with the guidance as may be prescribed and should be include the criteria of economic viability ಅಂದ್ರೆ ಈಗ ಅಮೌಂಟ್ ಏನ್ ಕೊಡ್ತಾ ಇದಾರೆ ಅವರು ಆನ್ ವಾಟ್ ಬೇಸಿಸ್ ಕೊಡ್ತಾ ಇದಾರೆ ಹೆಂಗ್ ಕೊಡ್ತಾರೆ right ಅದಕ್ಕೆ rule 2BA prescribe that exemption under this section would be available ಯಾರಿಗೆ ಎಂಪ್ಲಾಯಿಗೆ who has completed ಏನಮ್ಮ 10 years of service ಅವ ಕನಿಷ್ಠ 10 ವರ್ಷ ಕೆಲಸ ಮಾಡಿರ್ಬೇಕು 2 ವರ್ಷ 3 ವರ್ಷ ಕೆಲಸ ಮಾಡಿ ನಾ ಸಾಕಪ್ಪ ಅಂದ್ರೆ ಬರಂಗಿಲ್ಲ ಗೊತ್ತಾಗ್ತಾ ಇದೆಯಾ ಹೋಗು ಮರ 10 ವರ್ಷ ಕೆಲಸ ಮಾಡ ಆಮೇಲೆ ಬೇಕಾದ್ರೆ ರಿಟೈರ್ಮೆಂಟ್ ತಗೋ ಇದನ್ನ ನಿಂದ 2 ವರ್ಷ ಕೆಲಸ ಮಾಡಿ ಮತ್ತೆ ಬೇರೆ ಕೆಲಸ ಸಿಗ್ತಾ ಇದೆ ಅಂತ ಆಗುತ್ತಲ್ಲ ಈಗ ಶಾಂಭವಿ ಏನ್ ಮಾಡ್ತಾಡ ಗವರ್ಮೆಂಟ್ ಜಾಬ್ ಜಾಯ್ನ್ ಆಗಡಕ್ಕೆ 2024 ಹ ಬಾ ಜೋರಾಗಿ ಜೀವನ ಏನಾಗೈತಿ 2030 ಈಗ ಒಂದು ಒಳ್ಳೆ ಆಫರ್ ಬಂದೈತಿ ಪ್ರೈವೇಟ್ ಕಂಪ್ನಿಯಾಗ ಇದಕ್ಕೆ ಏನ್ ಮಾಡ್ತಾನೆ ನಾವು ವಾರಂಟಿ ಕೊಡ್ತೇನೆ ಅಂದ್ರೆ ಚಾನ್ಸೇ ಇಲ್ಲ ಫುಲ್ ಟ್ಯಾಕ್ಸಬಲ್ ಬಿಕಾಸ್ ಈಗ ಸರಿ ಜಾಸ್ತಿ ಇಲ್ಲ ಅಲ್ಲಿ ಎಕ್ಸಾಮ್ಸ್ ಇಲ್ಲ ಎಷ್ಟು ಅಮೌಂಟ್ ಫುಲ್ ಟ್ಯಾಕ್ಸಬಲ್ ಆಗ್ಬಿಡ್ತೈತಿ ಹಿಂಗಾಗ್ತವೆ ದಟ್ ಇಸ್ ವೈ ಬಚ್ಚೋ ಇದು ಕನಿಷ್ಠ ಏನಾಗಿರ್ಬೇಕು 10 ವರ್ಷ ನೀವು ಕೆಲಸ ಮಾಡಿರ್ಬೇಕು ಮಿನಿಮಮ್ ಎಷ್ಟು 10 years ಮಿನಿಮಮ್ ಎಷ್ಟು 10 years ಯು ಹ್ಯಾವ್ ಟು ವರ್ಕ್ ಕ್ಲಿಯರಾ ನೆಕ್ಸ್ಟ್ ಏನ್ ಸರ್ ಈಗ ಆರ್ ಕಂಪ್ಲೀಟ್ 40 years ಆಫ್ ಏಜ್ ಅವರಿಗೆ ಕನಿಷ್ಠ ಏನಾಗಿರ್ಬೇಕು 4 ವರ್ಷ ತುಂಬಿರ್ಬೇಕು ಅಂದ್ರೆ 20 ವರ್ಷ ಅವ್ರದ್ದು ಜೀವನ ಇರ್ತೈತಿ ಹೌದಲ್ಲ 10 ವರ್ಷ ಕೆಲಸ ಮಾಡಿರ್ಬೇಕು ಇಲ್ಲಪ್ಪ ಅಂದ್ರೆ 40 years. However, this requirement is not applicable in case of employee of a public sector company under the scheme of voluntary separation framed by the company. ಅದು ಕಂಪನಿ ಮಾಡ್ತಾವೆ ಬಟ್ ಮ್ಯಾಕ್ಸಿಮಮ್ ಇದು ನೆನಪಿಟ್ಕೊಡ್ರಿ 10 ವರ್ಷ ಸರ್ವಿಸ್ ಆಗಿರ್ಬೇಕು ಎರಡನೇದು 40 ವರ್ಷ ಒಂದು ಏಜ್ ಆಗಿರ್ಬೇಕು ಎರಡರ ಒಂದಾಗಿ ಸಾಕು ದ ಅಮೌಂಟ್ ರಿಸೀವಬಲ್ ಆನ್ ಅಕೌಂಟ್ ಆಫ್ VRS or separation of the employee must not exceed ಏನು ಅಮೌಂಟ್ ಬರ್ತದಲ್ಲ ಅದು ಜಾಸ್ತಿ ಇರಬಾರ್ದು ಎಕ್ದಮ್ ಎಷ್ಟಿರಬೇಕು ಅಮೌಂಟ್ ಈಕ್ವಲ್ ಟು ದ 3 months salary for each completed years of services and salary at the time of retirement multiplied by balance of the month of service is left before the date of retirement or superannuation. ಅಂದ್ರೆ ಏನ್ರಿಪ್ಪ ಈಗ ಹೆಂಗಿರ್ತದೆ ಅಂದ್ರೆ ಈಗ ನೀವು 1 ವರ್ಷ ಕೆಲಸ ಮಾಡಿದ್ರೆ ರೈಟ್ ನಿಮ್ಗೆ 1,20,000 ಬರತೈತಿ ಕರೆಕ್ಟ್ ಈಗ ನೀವು ಕೆಲಸ ಬಿಡಾಕತ್ತೀರ ಮನೆಯಲ್ಲಿ ನೀವು ವ್ಯಾಸ ತಗೋತೀರಾ ನಾವು ಇದು 12 months ಹೋಗಿಲ್ಲ ರನ್ ಮಾಡ್ತೀವಿ 3 months ತಗೋತೀವಿ 3 months 1 ವರ್ಷ ಗೊತ್ತಾಯ್ತು
3 ಮಂತ್ಸ್ 1 ವರ್ಷ ಇನ್ನಷ್ಟು ನಮ್ಮ ಸರ್ವಿಸ್ ನಿಂದ ಇನ್ನು 15 ವರ್ಷ ಟ್ರಿಪ್ಪ 15 ವರ್ಷಕ್ಕೆ ಇಂಟು ಮಾಡ್ಕೋತೀವಿ ಗೊತ್ತಾಗಿದೆಯಾ 15 ವರ್ಷಕ್ಕೆ ಇಂಟು ಮಾಡಿದ್ರೆ ಏನಾಗುತ್ತಮ್ಮ ಅದು 45 ಮಂತ್ಸ್ 45 ಮಂತ್ಸ್ ಗೆ ಸ್ಯಾಲರಿ ತಗೊಂಡ್ಬಿಡ್ತೇವೆ ಗೊತ್ತಾಗಿದೆಯಾ ಈಗ ಒಂದು ಮಾತು ಹೇಳ್ರಿ 1 ವರ್ಷ ಕೆಲಸ ಮಾಡಿದ್ರೆ 1,20,000 ಬಾದ್ ನಿಮ್ಗೆ ಚೆನ್ನಾಗಿದೆ 1,20,000 ಬಾದ್ ಕೆಲಸ ಮಾಡಿದ ಮ್ಯಾಗ ಇದೇನ್ ಮಾಡ್ತೀರಿ ನೀವು ನಾ ಕೆಲಸನ ಒಳ್ಳೆ ಬರ್ತಿರ್ಲ ಅಮೌಂಟ್ ಸಿಗತ್ತಿಲ್ಲ ನಿಮ್ಗೆ ಸಿಗತ್ತಿಲ್ಲ ಅದು ಟ್ಯಾಕ್ಸೇಬಲ್ ಆಗುತ್ತೆ ಕಂಡೀಷನ್ ಏನಮ್ಮ ಅದು 3 ಮಂತ್ಸ್ ಗಿಂತ ಜಾಸ್ತಿ ಇರಬಾರ್ದು ನಾ ಇಲ್ಲ 4 ತಿಂಗಳ ಸ್ಯಾಲರಿ ತಗೋತೀನಿ 5 ತಿಂಗಳ ಆಗಿಲ್ಲ ಮನ್ಯಾಗ ಕುಂತು ಪಗಾರ ಕೊಡೋದೇ ನಿಮಗೆ ಅರ್ಥ ಆಗ್ತಾ ಇದೆಯಾ ಅಂದ್ರೆ ದ ಅಮೌಂಟ್ ರಿಸೀವಬಲ್ ಆನ್ ಅಕೌಂಟ್ ಆಫ್ ವಾಲಂಟರಿ ರಿಟೈರ್ಮೆಂಟ್ or separation of employee must not exceed in the amount equivalent to 3 months salary for the completed years of services ಅಂದ್ರೆ ಇವಾಗ ನೀವು 5 ವರ್ಷ ಕೆಲಸ ಮಾಡಿರಾ 5 ವರ್ಷದ್ದು 3 ಮಂತ್ಸ್ ಎಷ್ಟಾಗತ್ತೆ ನಮ್ಮ ಇದು 3 into 5 ಎಷ್ಟಾಗತ್ತಮ್ಮ 15 ಮಂತ್ ಆಯ್ತು ರೈಟ್ ಹೌದಲ್ಲ ಹಿಂಗ್ ತಗೋತೀವಿ 20 ವರ್ಷ ಕೆಲಸ ಆಗಿದೆಯಾ 20 ವರ್ಷದ್ದು 3 ಮಂತ್ಸ್ ಎಷ್ಟಾಗತ್ತಮ್ಮ ಅದು 60 ಮಂತ್ಸ್ ಆಗತ್ತೆ ಹೌದಲ್ಲ ಅಥವಾ ಇಲ್ಲ ಅಂದ್ರೆ ಸ್ಯಾಲರಿ ಅಟ್ ದ ಟೈಮ್ ಆಫ್ ರಿಟೈರ್ಮೆಂಟ್ ಮಲ್ಟಿಪ್ಲೈಡ್ ಬೈ ರಿಟೈರ್ಡ್ ಆಗುವಾಗ ಅಂದ್ರೆ ವಿಆರ್ ತಗೊಳ್ಳುವಾಗ ಏನ್ ಸ್ಯಾಲರಿ ಇತ್ತಲ್ಲ ಸ್ಯಾಲರಿಗೆ ಮಲ್ಟಿಪ್ಲೈ ಬೈ ಬ್ಯಾಲೆನ್ಸ್ ಆಫ್ ದಿ ಮಂತ್ ಆಫ್ ದಿ ಸರ್ವಿಸಸ್ ಲೆಫ್ಟ್ ಬಿಫೋರ್ ದ ಡೇಟ್ ಆಫ್ ಈಸ್ ರಿಟೈರ್ಡ್ ಆಗ್ತೀನಿ ನೀನು ಅವಾಗ ಸ್ಯಾಲರಿ ಎಷ್ಟಿತ್ತಮ್ಮ ಮತ್ತೆ ಉಳಿದಷ್ಟು ಅದಕ್ಕೆ ಇಂಟು ಮಾಡ್ತಾರೆ ಇದರಲ್ಲಿ ಎರಡರಲ್ಲಿ ಸರಿಯೋ ನಾವು ಕನ್ಸಿಡರ್ ಮಾಡ್ತೀವಿ ಆ ಪ್ರಾಬ್ಲಮ್ ಇದೆ ಈಗ ವೇರ್ ಎನಿ ರಿಲೀಫ್ has been allowed to the SSC under section 89 for any assessment year, right, in respect of amount received or receivable on his voluntary retirement or termination of services or voluntary separation, no exemption under section 80C shall be allowed. ಅಂದ್ರೆ 5 ಲಕ್ಷ ರೂಪಾಯಿ ಬರಂಗಿಲ್ಲ ಅದು ಯಾವಾಗ ಯಾವುದೇ ತರದ ಬೆನಿಫಿಟ್ ತಗೊಂಡ್ರಿ ನೀವು ರಿಲೀಸ್ ಸಿಕ್ಕಿದೆ ಅಮೌಂಟ್ ಕೊಡುವಾಗ ನಿಮಗೆ ಏನಾಗೈತಿಲ್ಲಿ ಬೆನಿಫಿಟ್ ಕೊಟ್ಟರು ದಿ ಟೋಲ್ಡ್ ಹಿಂಗೈತಪ್ಪ ಅಂತ ಏನೋ ಒಂದು ರಿಲೀಫ್ ಸಿಕ್ಕಿದೆ ಅವಾಗ ಎಲ್ಲ ರಿಲೀಫ್ ಸಿಕ್ತಪ್ಪ ಅಂದ್ರೆ ಇಲ್ಲಿ ಬರಂಗಿಲ್ಲ ಎಲ್ಲ ಬರಂಗಿಲ್ಲ ಈ 10 ಸಬ್ಸೆಕ್ಷನ್ 80C ಬರಂಗಿಲ್ಲ ಓಕೆನಾ ಅಂದ್ರೆ 5 lakh rupees ಇದೆ ಎಕ್ಸೆಂಪ್ಷನ್ ಹಾಗಿದ್ರೆ ವೇರ್ ಎಕ್ಸೆಂಪ್ಷನ್ ಫಾರ್ ವಾಲಂಟರಿ ರಿಟೈರ್ಮೆಂಟ್ ಕಂಪೆನ್ಸೇಷನ್ ಅಂಡರ್ ಸೆಕ್ಷನ್ 10C has been allowed in the previous year, then no exemption under the thereunder shall be allowed to him in any of the assessment. ಅದೇ ಮುಂಚೆ ಏನ ನೀವು ಎಕ್ಸೆಂಪ್ಷನ್ ತಗೊಂಡ್ರಿಪ್ಪ ಅಂದ್ರೆ ರೈಟ್ ಎಕ್ಸೆಂಪ್ಷನ್ ಫಾರ್ ದಿ ವಾಲಂಟರಿ ರಿಟೈರ್ಮೆಂಟ್ ಅಂಡರ್ ಸೆಕ್ಷನ್ 10 has been allowed in ಯಾವುದೇ ಅಸೆಸ್ಮೆಂಟ್ ಇಲ್ಲ ಮುಂಚೆ ಈಗ ಒಂದ್ ಕಡೆ ಕೆಲಸ ಮಾಡ್ತೀರಿ ಅಲ್ಲಿ ವಿಆರ್ಸ್ ತಗೊಂಡ್ರಿ ಅಲ್ಲಿ ಎಕ್ಸೆಂಪ್ಷನ್ ನೋಡ್ರಿ ನೀವು 5 ಲಕ್ಷ ರೂಪಾಯಿ ಮತ್ ಕಡೆ ಕೆಲಸ ಮಾಡ್ತೀರಿ ಮತ್ ವಿಆರ್ಸ್ ತಗೊಂಡ್ರೆ ಇದೇನು ಎಲ್ಲದ ಇವು ಕೆಲಸ ಮಾಡ್ತಾ ಎಲ್ಲದಾವ್ ಕೆಲಸ ಮಾಡಕ್ ಬಂದಿರೋ ಬರೀ ವಿಆರ್ಸ್ ತಗೊಂಡ್ ಬಂದಿರಿ ನೀವು ಬರಂಗಿಲ್ಲ ಸೆಕೆಂಡ್ ಟೈಮ್ ಒನ್ ಟೈಮ್ ಅಷ್ಟ ಜೀವನದಾಗ ಸಂಭವಿ ಇದ್ದಿ ಮಾಡತ್ತಿ ಜೀವಂತ ಇರುವ ಸ್ಯಾಲರಿ ಅಂದ್ರೆ ಏನ್ರಿ ಸರ್ ಸ್ಯಾಲರಿ ಫಾರ್ ದಿಸ್ ಪರ್ಪಸ್ ಮೀನ್ಸ್ ಬೇಸಿಕ್ ಸ್ಯಾಲರಿ ತಗೋಬೇಕು ನನಗೆ ಗೊತ್ತಿದೆ ಬಿಡಂಗಿಲ್ಲ DA ತಗೋಬೇಕು ಇಫ್ ಪ್ರೊವೈಡೆಡ್ ದ ಟರ್ಮ್ಸ್ ಆಫ್ ಅಂದ್ರೆ ರಿಟೈರ್ಮೆಂಟ್ ಬೆನಿಫಿಟ್ಗೆ ಎಲಿಜಿಬಲ್ ಇರಬೇಕು ಓಕೆನಾ ಫಾರ್ಮಿಂಗ್ ಪಾರ್ಟ್ ಆಫ್ ದಿ ಸ್ಯಾಲರಿ ಅಂಡ್ ಕಮಿಷನ್ ಇದ್ರೆ ಕಮಿಷನ್ ಅದು ಸೇಮ್ ಬರ್ತೈತಮ್ಮ ಸ್ಯಾಲರಿ DA ಫಿಕ್ಸ್ ಪರ್ಸೆಂಟೇಜ್ ಸೊ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ C ಮ್ಯಾಕ್ಸಿಮಮ್ ಲಿಮಿಟ್ 5 lakh rupees ಇದೆ ಇಲ್ಲ ಅಂದ್ರೆ ನಾವು ಸ್ಯಾಲರಿ ತಗೋತಿಲ್ಲ ಸೊ ವುಡ್ ಬಿ ಅವೈಲೇಬಲ್ ಟು ದ SSC ಇರ್ರಿಸ್ಪೆಕ್ಟಿವ್ ಆಫ್ ದಿ ರಿಜಿಮ್ 115 BAC ಇರ್ಲಿ ಬಿಡ್ಲಿ ನಮ್ಗೆ ಗೊತ್ತಿಲ್ಲ ಅವ ಟ್ಯಾಕ್ಸ್ ಕ್ಲಿಯರ್ ಆಯ್ತಾ ಹಾಗಿದ್ರೆ ದತ್ತು ತಿಳಿತನಮ್ಮ ಅರ್ಥ ಆಗಿದೆಯಾ ಶ್ರೇಯಾ ಸ್ವಲ್ಪ ಬೇಗ ಹೇಳಬೇಕಾಗಿ ವಿನಂತಿ ರಿಪ್ಲೈ ಮಾಡೋ ಟಕ್ಕಂತ ಅರ್ಥ ಆಗಿದೆ ಬಚ್ಚ ಅರ್ಥ ಆಗೈತಿಲ್ಲ ನಿನ್ಗ ಹಾ ನೋಡ್ರಿ ಇದೆಲ್ಲ ನೆನಪಿಟ್ಕೋಬೇಕಾಗುತ್ತೆ ಅಂತ ಏನ್ ಡಿಫಿಕಲ್ಟ್ ಇಲ್ಲ ಇದು ಗೊತ್ತಾಯ್ತಲ್ಲ ಡಿಫಿಕಲ್ಟ್ ಯಾವ ಕಾರಣಕ್ಕಿಲ್ಲ ಲೆಂದಿ ಅದಾವೆ ಈಗ ಲೆಂದಿ ಇದ್ದಿದ್ದು ನೆನಪಿಟ್ಕೋಬೇಕಂದ್ರೆ ನೋಡಿ ದತ್ತಾ ರಿಸೀವ್ಡ್ ಅ ವಾಲಂಟರಿ ರಿಟೈರ್ಮೆಂಟ್ ಕಂಪೆನ್ಸೇಷನ್ ಆಫ್ 7 lakh ಆಫ್ಟರ್ 30 years 4 months 30 ವರ್ಷ ಕೆಲಸ ಮಾಡವ 4 ತಿಂಗಳ ಸರ್ವಿಸ್ ಆಗೈತಿ ಹಿ ಸ್ಟಿಲ್ ಹ್ಯಾಸ್ ಯಪ್ಪ ಇನ್ನೂ 6 ವರ್ಷ ಲೆಫ್ಟ್ at the time of voluntary he has withdrawn salary ಎಷ್ಟಿದಮ್ಮ 20,000 ರೂಪಾಯಿ ಇತ್ತು ಓಕೆ DA ಇತ್ತು 5,000 part of salary ಇದೆ compute is taxable voluntary retirement compensation assuming that he does not claim any relief under section 80
ಅಮೌಂಟ್ ಎಷ್ಟು ಬಂದಿದೆ ನಮಗೆ? ಅಮೌಂಟ್ ಎಷ್ಟು ಬಂದಿದೆ? 7 lakh ಇದೆ. ಈಗ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 10C ಪ್ರಕಾರ ಎಷ್ಟಾಗತ್ತೆ ನೋಡಿ? ಕಾಂಪಿಟೇಷನ್ ಅದು ಮ್ಯಾಕ್ಸಿಮಮ್ ಎಷ್ಟು? 5 lakh ಇದಲ್ಲ, 5 lakh ಜಾಸ್ತಿ ಇರಬಾರ್ದು. ಕಾಂಪಿಟೇಷನ್ ಆಫ್ ಟ್ಯಾಕ್ಸೇಬಲ್ VRS ವಾಲಂಟರಿ ರಿಟೈರ್ಮೆಂಟ್ ಸರ್ವಿಸ್. VRS ಕಂಪೆನ್ಸೇಷನ್ ಅಂತಾರೆ ಅದಕ್ಕೆ. ಈಗ ಅರ್ಥ ಆಯ್ತಲ್ಪ? ಹೀಗೆ ಅರ್ಥ ಆಯ್ತೇನಮ್ಮ? ಬೇಗ 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 ಹೇಳು. ಫಸ್ಟ್ ಏನಮ್ಮ ಇಲ್ಲಿ? ಆಕ್ಚುಯಲ್ ರಿಸೀವ್ಡ್. ಹೌ ಮಚ್ ಹಿ ಹ್ಯಾಸ್ ರಿಸೀವ್ಡ್ ಬಚ್ಚಾ? 7 lakh. ಹೌದಲ್ಲ? ರೈಟ್. ಈಗ exempted under section 10 subsection 10C. ಫಸ್ಟ್ ಏನಮ್ಮ ಅದು? ಮ್ಯಾಕ್ಸಿಮಮ್ ಎಷ್ಟಿದೆ? ಮುಂದೆ 3 months ಸ್ಯಾಲರಿ ಹೌದಲ್ಲ? ಹೌದಲ್ವಾ? 3 months ಸ್ಯಾಲರಿ ಇಂಟು ಕಂಪ್ಲೀಟೆಡ್ ಇಯರ್ ಸರ್ವಿಸ್ ಇದೆ. ಇದು ಕಂಪ್ಲೀಟ್ ಎಷ್ಟು ಮಾವ? 30 years ಇದಲ್ಲ? ರೈಟ್. 3 months ಸ್ಯಾಲರಿ ಇಂಟು 30 years. ಓಕೆ, 30 years ಎಷ್ಟಾಗತ್ತೆ ಮಾದ? 90 ಆಗತ್ತೆ. ಇದಕ್ಕೆ ಏನ್ ಮಾಡ್ಬೇಕು ನಾವು? ಸ್ಯಾಲರಿ ಇಂಟು ಮಾಡ್ಬೇಕು. ವಾಟ್ ಈಸ್ ದ ಸ್ಯಾಲರಿ ಮೈ ಡಿಯರ್ ಸ್ಟೂಡೆಂಟ್? ಬೇಗ 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 ಹೇಳ್ರಿ. ಕೊಡ್ತಾ ಬಿಡ್ತಾನ ನಿಮಗೆ. 20,000 ರೂಪಾಯಿ ಐತಲ್ಲ, ಮುಂದೇನ DA ಬರ್ತಲ್ಲ, ಕಮಿಷನ್ ಹೋಗಿ ಬರ್ತದಲ್ಲ. 20 + 5 ಎಷ್ಟಾಗತ್ತಮ್ಮ? ವೆರಿ ಗುಡ್, 25,000. ಎಷ್ಟಾಗತ್ತಮ್ಮ ಇದು? ಎಷ್ಟಾಗ್ತಾ ಇದೆ? ಬೇಗ ಬೇಗ ಬಚ್ಚು. ಎಷ್ಟ? 22,50,000. ಇದಾಯ್ತು. ಇದು ಫಸ್ಟ್, ಇದು ಸೆಕೆಂಡ್ ಅಲ್ಲ. ಇನ್ನೊಂದಿಲ್ಲ, ಯಾವ್ದದ? ರಿಮೈನಿಂಗ್ ಹೌದಲ್ಲ? ಲಾಸ್ಟ್ ಡ್ರಾನ್ ಸ್ಯಾಲರಿ ಎಷ್ಟಿತ್ತಮ್ಮ? ಒಂದು 25,000 ರೂಪಾಯಿ. ಕರೆಕ್ಟ್ ಹೌದಲ್ಲ? ವಾಟ್ ಇಸ್ ದ ರಿಮೈನಿಂಗ್ ಸರ್ವಿಸ್? ಒಂದು 6 years ಐತಿ. 25,000 6 years ಎಷ್ಟಾಗತ್ತಮ್ಮ ಅದು? ಎಷ್ಟು? ಇದು 20, ಸಾರಿ 25,000. ಇದು 1 ವರ್ಷದ ತಗೋಬೇಕು. ಅದಕ್ಕೆ ಇಂಟು 6 ಮಾಡವ, ಹೌದಲ್ಲ? ತಕ್ಕಂತ ಆನ್ಸರ್ ಕೊಟ್ರಿಪ್ಪ. 18 lakh. ಓಕೆನಾ? ಓಕೆನಾ? ಸೊ ನಾವು ಇದು 3ರಲ್ಲಿ ಎಲ್ಲಕ್ಕಿಂತ ಕಡಿಮೆ ಆಗೈತಿ. ಕತೆ ಮುಗೀತು. ಗೊತ್ತಾಗಿದೆಯಾ? ಚಲೋ ಲೆಸ್ ಮಾಡುವ ಅದನ್ನ. 2 lakh rupees ಏನಾಗ್ತಾ ಇದೆ ಬಚ್ಚೋ? ಟ್ಯಾಕ್ಸೇಬಲ್. ಏನಾಗ್ತಾ ಇದೆ? ಟ್ಯಾಕ್ಸೇಬಲ್ ಆಗ್ತಾ ಇದೆ. ಟ್ಯಾಕ್ಸೇಬಲ್ ವಾಲಂಟರಿ ರಿಟೈರ್ಮೆಂಟ್ ಕಂಪೆನ್ಸೇಷನ್. ಅರ್ಥ ಆಗೈತೇನವ್ವ ನಿಮ್ಗೆ? ಮುಂದೆ ಹೋಗೋಣ. ಏನಮ್ಮ? ಯಾವ್ದಮ್ಮ? ಓಕೆ, ಈಗ ಒಂದ್ ಮಾತು ಹೇಳು. ಈಗ ಕೇಳು. ಫಸ್ಟ್ ಏನಮ್ಮ ನಿಂದ? ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಿದೆ? ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಮ್ಮ? 5 lakh. ಎಲ್ಲರೂ ಗೊತ್ತಿದ್ದು. ಇದರಾಗ ಏನು ಬದಲಾವಣೆ ಇಲ್ಲ. ನೋ ಚೇಂಜಸ್ ಹಿಯರ್. ಕ್ಲಿಯರ್? ನಾವು ಈಗ ಎರಡನೇದು ಏನ್ ಸರ್? ಈಗ ನೋಡಮ್ಮ, ಈಗ ಫಸ್ಟ್ ಕೇಳು. ನಾವು ಪ್ರತಿ ವರ್ಷದ್ದು 3 months ಸ್ಯಾಲರಿ ತಗೋತೀವಿ. 3 months ಸ್ಯಾಲರಿ ತಗೋತೇವಾ? ಕರೆಕ್ಟ್.
ಅಂತದ್ದು ಎಷ್ಟು ವರ್ಷ ಕೆಲಸ ಮಾಡಿ ನೀನು ಎಷ್ಟತ್ತಮ್ಮ ಅದು 90 ಮಂತ್ಸ್ ಆಯ್ತು 90 ಮಂತ್ಸ್ ಆಯ್ತಾ ಹಾಗಿದ್ದರೆ ರಿಟೈರ್ಡ್ ಆಗುವಾಗ ಅದು ಸ್ಯಾಲರಿ ಎಷ್ಟಿಂದು ಆಯ್ತು ಸೊ ದಟ್ ವಾಸ್ 22 lakh ಕರೆಕ್ಟ್ ಡನ್ ನೆಕ್ಸ್ಟ್ ಏನ್ ಸರ್ ಈಗ ನೆಕ್ಸ್ಟ್ ನೋಡಿ ಬಚ್ಚೋ ಈಗ ರಿಮೈನಿಂಗ್ ಈಗ ನಿಂದ ಸ್ಯಾಲರಿ ನೋಡಮ್ಮ 25,000 ರೂಪಾಯಿ ತಿಂಗಳಕ್ಕಿತ್ತ ಹೌದಿಲ್ಲ ಒಂದ್ ವರ್ಷಕ್ಕೆ ಎಷ್ಟಾಗತ್ತದ ಸಮಥಿಂಗ್ ಆಗಲಿ ಎಷ್ಟಾಗತ್ತದ 3 lakh rupees ಆಯ್ತು ಇದು ಒಂದ್ ವರ್ಷ ಸ್ಯಾಲರಿ ಹೆಂಗಿದೆ ಒಂದ್ ವರ್ಷ ಈಗ ನೀನು 6 ವರ್ಷ ಕೆಲಸ ಮಾಡಿದ್ರೆ ಎಷ್ಟು ಬರ್ತೈತಿ ನಿಂಗೆ ಸ್ಯಾಲ್ರಿ 6 ವರ್ಷ ಕೆಲಸ ಮಾಡಿದ್ರೆ ಎಷ್ಟು ಬರ್ತೈತಿ ಸ್ಯಾಲ್ರಿ ನಿನಗೆ 12 ಲಕ್ಷ ಬರ್ತೈತಿ ತಗೊಂಡು ಎಷ್ಟು ನೀನು URS ಲಿಮಿಟ್ ಪ್ರಕಾರ ಅಂಡರ್ ಸೆಕ್ಷನ್ 10 ಇದ್ದಾಗ ಮ್ಯಾಕ್ಸಿಮಮ್ ನಿಂದು ಕ್ಲಿಯರ್ ಅಂಡರ್ಸ್ಟುಡ್ ಬಚ್ಚಾ ನೋ ಡೌಟ್ ಬೇಗ 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 ಆನ್ಸರ್ ಮಾಡ್ರಿ ವಾ ಡೋಂಟ್ ಟೇಕ್ 4 ಮಂತ್ಗಿಂತ ಜಾಸ್ತಿ ಇದ್ರೆ 6 ಮಂತ್ಗೆ ಜಾಸ್ತಿ ತಗೋಬಹುದು ಅದು ಬಟ್ ಇಗ್ನೋರ್ ಮಾಡ್ರಿ ಅವನ್ನ ಅವ್ರು ಈ ಸ್ಪೆಸಿಫಿಕ್ ಏನು ಹೇಳಲ್ಲ ರೈಟ್ ಓಕೆನಾ ಹಾ ನಿಯರ್ ಕ್ಲೋಸ್ ಬಂತ 5 ಲಕ್ಷಕ್ಕೆ ಹಂಗೆ ಮಾಡಿದ್ರೆ ಅವಾಗ ತಗೋಬಹುದು ನಾವು ಬಟ್ ನಾಟ್ ರಿಕ್ವೈರ್ಡ್ ಐ ಗೆಸ್ ನೆಕ್ಸ್ಟ್ ಏನ್ರಿಪ್ಪ ನೆಕ್ಸ್ಟ್ ಪರ್ಕ್ವಿಸಿಟ್ಸ್ ರಿಪ್ಪ ಪರ್ಕ್ವಿಟ್ಸ್ ಅಂದ್ರೆ ಏನು ಪರ್ಕ್ವಿಟ್ಸ್ ಅಂದ್ರೆ ನೋಡಮ್ಮ ಸ್ಯಾಲರಿ ಐತಿಂದು ಸ್ವಲ್ಪ ನೋಡಮ್ಮ ಈಗ ಗೈಸ್ ಡೆಫಿನೆಟ್ಲಿ ಸ್ವಲ್ಪ ದಯವಿಟ್ಟು ಸಪೋರ್ಟ್ ಮಾಡ್ರಿ ಈಗ ಏನ್ ಬೇಕಂದ್ರೆ ಈಗ ನನಗೆ ಐ ವಾಂಟ್ ಯು ಟು ಅಟೆಂಡ್ ಮೋರ್ ಅಂಡ್ ಮೋರ್ ಕ್ಲಾಸಸ್ ನಿನ್ನ ಹೇಳಿದೆ 9:00 ಬಂದ ಕಾಲ್ ಮಾಡಿದೆ 3 ಸತಿ 4 ಸತಿ ಕಾಲ್ ಬಂದಿಲ್ರಿ ಏನಾಗ್ತಾರೆ ಹಿಂಗ್ ಮಾಡಿದ್ರೆ ನೀವು ಕಾಲ್ ಮಾಡಂತ ಹೇಳಿ ನಂಗೆ 10ಕ್ಕೆ ಅಂತ ಹೇಳಿದ್ದೆ ಅವು ಕುಮಾರ್ ಸರ್ ಬಂದ ಮ್ಯಾಗ ಹೇಳಿದ್ದೆ ಏನಾಗುತ್ತೆ ಒಂದ್ ಕ್ಲಾಸ್ ತಗೊಂಡು ಯಾವಾಗ ಆಗುತ್ತೆ ಸಿಲೆಬಸ್ ಫ್ರೀ ಅಂತ ದೇವ್ದು ಹೆಂಗಿರ್ಲಿ ರೈಟ್ ನಾವು 3 ತಾಸು 4 ತಾಸು ಕ್ಲಾಸ್ ತಗೊಂಡ್ರೆ ಆಗೋದಿಲ್ಲ ಒಂದೊಂದು ಕ್ಲಾಸ್ ನಾ ಅಟ್ಲೀಸ್ಟ್ 90 ಮಿನಿಟ್ಸ್ ಕ್ಲಾಸ್ ತಗೋಬೇಕು 2 ಅವರ್ಸ್ ತಗೊಂಡ್ರು ಏನ್ ತಪ್ಪಿಲ್ಲ ಬಿಕಾಸ್ ಇದು ಹೆಂಗಿದೆ ಅಂದ್ರೆ ಇದು ಮನ್ಯಾಗ ಹೋಗಿ ಏನೋ ನೋಡ್ಬೇಕಲ್ಲ ನೀವು ನೋಡತಿರ್ಲಿ ಇದನ್ನ ಸೊ ಯು ಹ್ಯಾವ್ ಟು ವಾಚ್ ಅಗೇನ್ ಅಂಡ್ ಅಗೇನ್ ಸೊ ಅವಾಗ ಏನಾಗುತ್ತೆ ಹೌದಪ್ಪ ನಾವು ಪರ್ಫೆಕ್ಟ್ ಆಗ್ತೀವಿ ಪಾಸ್ ಆಗ್ಲಿಕ್ಕೆ ಏನ್ ದೊಡ್ಡ ಮಾತಿಲ್ಲ CA ಎಂಟ್ರ್ ಪಾಸ್ ಆಗ್ತೀವಿ ಆರಾಮ್ಸ್ ಪಾಸ್ ಆಗ್ತೀವಿ ಅಷ್ಟೇನು ರಿಪೀಟ್ ಮಾಡ್ಬೇಕು ಇದಕ್ಕೆ ದ ಮೋರ್ ಅಂಡ್ ಮೋರ್ ರಿಪೀಟ್ ಮಾಡಿದ್ರೆ ಹೋಗುತ್ತೆ ನಿಮ್ಗೆ ಪಾಸ್ ಆಗೋದನ್ನ ಕ್ಲಾಸ್ ಕೊಡ್ತೀನಿ ನಾನು ಗ್ಯಾರಂಟಿ ತಂದಿದೆ ಪಾಸ್ ಆಗೋದನ್ನ ಕ್ಲಾಸ್ ಕೊಡ್ತೀನಿ ಬಟ್ ಫಸ್ಟ್ ಅಟೆಂಡ್ ಪಾಸ್ ಆಗಲಿಲ್ಲ ಪರ್ಕ್ಯೂಟ್ಸ್ ಅಂದ್ರೆ ಏನ್ರಿಪ್ಪ ನೋಡ್ರಿ ನಿಮ್ಗೆ ಸ್ಯಾಲರಿ ಕೊಡತ್ತಾರೆ ಪ್ರಾಫಿಟ್ ಇನ್ ಸ್ಯಾಲರಿ ಇದೆ ಮತ್ತಷ್ಟು ಎಕ್ಸ್ಟ್ರಾ ಬೆನಿಫಿಟ್ ಕೊಡ್ತಾರೆ ಏನ್ರಿಪ್ಪ ಈಗ ಪರ್ಕ್ಯೂಟ್ಸ್ ಹೆಂಗಿದಾವೆ ಸ್ವಲ್ಪ ಟ್ಯಾಕ್ಸೇಬಲ್ ಅದಾವೆ ಸ್ವಲ್ಪ ಟ್ಯಾಕ್ಸೇಬಲ್ ಸ್ಪೆಸಿಫೈಡ್ ಎಂಪ್ಲಾಯ್ ಕೇಸ್ ಆಗದೆ ಸ್ವಲ್ಪ ಟ್ಯಾಕ್ಸೇಬಲ್ ಇಲ್ಲೇ ಇಲ್ಲ ಹೌದಾ ಯಾವ್ದ್ರಿಪ್ಪ ನಿಮಗೆ ಮನಿ ಕೊಟ್ಟಾರ ಗಾರ್ಡನ್ ಇದೆ ಮಾಲಿ ಕೊಟ್ಟಾರೆ ಮನೆಯಾಗಿ ಬಾಡಿ ತೆಗೆಕೊಂಬೇಕು ಕೊಟ್ಟಾರೆ ಅರ್ಬಿ ಒಗಿಲಿಕ್ಕೆ ಒಬ್ರು ಕೊಡ್ತಾರೆ ಅಡಿಗೆ ಮಾಡಕೋಬೇಕು ಕೊಟ್ಟಾರೆ ಸಿಗ್ತಾರಲ್ಲ ಇರ್ತಾವೆ ನಿಮ್ಗ ಗೊತ್ತಿಲ್ಲ ಬಟ್ ರಿಯಾಲಿಟಿದಾಗ ಇದೆ ಅದು ಕಾರ್ ಡ್ರೈವರ್ ಎಲ್ಲ ಕೊಡ್ತಾರೆ ಕಾರ್ ಕೊಡ್ತಾರೆ ಸೊ ಅಂದ್ರೆ ಏನ್ರಿಪ್ಪ ನೋಡಪ್ಪ ಇಲ್ಲಿ ಒಂದು ಸಿಂಪಲ್ ಅಂದ್ರೆ ವೆರಿ ಈಸಿಯಾಗಿ ಹೇಳ್ಬೇಕಂದ್ರೆ ಇದು ಒಂಥರದ ಎಕ್ಸ್ಟ್ರಾ ಬೆನಿಫಿಟ್ಸ್ ಇವು ಅಡಿಷನ್ ಟು ದ ಅಮೌಂಟ್ ದಟ್ ಮೇ ಬಿ ಲೀಗಲಿ ಡ್ಯೂ ಬೈ ವೇ ಆಫ್ ಕಾಂಟ್ರಾಕ್ಟ್ ಫಾರ್ ದ ಸರ್ವಿಸ್ ರೆಂಡರ್ಡ್ ಅಂದ್ರೆ ಕಾಂಟ್ರಾಕ್ಟ್ ದಲ್ಲಿ ಏನು ಕೆಲಸ ಮಾಡಾಕ್ತೀರಿ ಅದಕ್ಕೆ ನಾವು ಸ್ಯಾಲರಿ ಕೊಡಾಕ್ತೀವಿ ನಿಮ್ಗೆ ಪ್ಲಸ್ ಎಕ್ಸ್ಟ್ರಾ ಬೆನಿಫಿಟ್ ಐತಿ ಏನದು ಊಟದ ವ್ಯವಸ್ಥೆ ಇದೆ ರೈಟ್ ಬಹಳಷ್ಟಾವೆ ಸೋ ಮೆನಿ ಬೆನಿಫಿಟ್ಸ್ ಇದಾವೆ ಆರಾಮಿಲ್ಲ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಮಾಡ್ತೇವೆ ಸೊ ಇನ್ ಮಾಡರ್ನ್ ಟೈಮ್ ಸ್ಯಾಲರಿ ಪ್ಯಾಕೇಜ್ ಆಫ್ ಎಂಪ್ಲಾಯಿ ನಾರ್ಮಲಿ ಇನ್ಕ್ಲೂಡ್ ಮಾನಿಟರಿ ಸ್ಯಾಲರಿ ಕ್ಯಾಶ್ ದುಡ್ಡು ಪ್ಲಸ್ ಪರ್ಕ್ಯೂಟ್ಸ್ ಲೈಕ್ ಮನಿ ಮಠ ಅಂದ್ರೆ ಪರ್ಕ್ಯೂಟ್ಸ್ ಪ್ರೊವೈಡೆಡ್ ಇನ್ ಕ್ಯಾಶ್ ಇರ್ಬೋದು ಕ್ವಾಡ್ ಇರ್ಬೋದು ಪರ್ಕ್ಯೂಟ್ಸ್ ಅಕೌಂಟ್ ಜಮಾ ಮಾಡ್ಕೋಬಹುದು ಇಲ್ಲಾಂದ್ರೆ ಕಾಯಿನ್ ಇರ್ಬೋದು ಅಂದ್ರೆ ಖರ್ಚು ಮಾಡ್ರಿ ನಾವು ರೀಇಂಬರ್ಸ್ ಮಾಡ್ತೀವಿ ನಿಮ್ಗೆ ಅಂದ್ರೆ ಹೋಗಿ ಪಿಕ್ಚರ್ ಹೋಗಿ ಥಿಯೇಟರ್ ನೋಡ್ಕೊಂಡು ಸಾರಿ ಥಿಯೇಟರ್ ಹೋಗಿ ಪಿಕ್ಚರ್ ನೋಡ್ಕೊಂಬರ್ರಿ ಟಿಕೆಟ್ ತಗೊಂಬರ್ರಿ ನಾ ಬಿಲ್ ಪೇ ಮಾಡ್ತೀವಿ ರೀಇಂಬರ್ಸ್ಮೆಂಟ್ ಅಂತ ಅದಕ್ಕೆ ಆರಾಮಿಲ್ಲ ದವಾಖಾನೆ ಹೋಗಿ ತೋರಿಸ್ಕೋ ರೈಟ್ ನಾವು ದುಡ್ಡು ಕೊಡ್ತೇವಿ ಮೊಬೈಲ್ ರಿಚಾರ್ಜ್ ಮಾಡ್ತೇವಿ ಪೆಟ್ರೋಲ್ ಅಲೌನ್ಸ್ ಕೊಡ್ತೇವಿ ಇನ್ಕರ್ಡ್ ಆಫಿಷಿಯಲ್ ಡಿಸ್ಚಾರ್ಜ್ ಆಫ್ ದ ಡ್ಯೂಟಿ ಇಸ್ ನಾಟ್ ಅ ಪರ್ಕ್ಯೂಟ್ ಆಫಿಷಿಯಲ್ ಡ್ಯೂಟಿಗೆ ಇದ್ರೆ ಬರಂಗಿಲ್ಲ ನೀವು ಎಂಜಾಯ್ಮೆಂಟ್ ಗೆ ನಿಮ್ ಸಲುವಾಗಿ ಮಾಡಿದ್ರೆ ಪರ್ಕ್ಯೂಟ್ ಆಗುತ್ತೆ ಪರ್ಕ್ಯೂಟ್ಸ್ ಅಂದ್ರೆ ನಮ್ಮ ಸ್ಯಾಲರಿ ಕೊಡತ್ತಾರೆ ಈಗ ಸ್ಯಾಲರಿ ಬಿಟ್ಟು ನೀವು ಬೇರೆ ಯಾವುದೇ ಸೌಲಭ್ಯ ಫೆಸಿಲಿಟಿ ಬೆನಿಫಿಟ್ ತಗೊಳ್ಳಿಕ್ಕೆ ದುಡ್ಡು ಖರ್ಚು ಮಾಡಬೇಕಾಗಿತ್ತು ಆ ದುಡ್ಡು ಖರ್ಚು ಮಾಡೋ ಬದಲಿ ಎಂಪ್ಲಾಯರ್ ನಿಮ್ದು ಖರ್ಚು ಮಾಡ್ತಾನೆ
ಅಥವಾ ನೀವು ಖರ್ಚು ಮಾಡ್ರಿ ಅವ್ರಿಗೆ ಕೊಡಾಕತ್ತಾರೆ, ಆಫೀಸ್ ಡ್ಯೂಟಿ ಅಲ್ಲದ ಪರ್ಕ್ಯೂಟ್ಸ್ ಆಗತ್ತೆ. ಆಫೀಸ್ ಡ್ಯೂಟಿ ಇದ್ರೆ ಅದು ಪರ್ಕ್ಯೂಟ್ಸ್ ಆಗುದಿಲ್ಲ. ಈಗ ಪರ್ಕ್ಯೂಟ್ಸ್ ಆಗಂಗಿಲ್ಲ ಅಂದ್ರೆ ಟ್ಯಾಕ್ಸಬಲ್ ಇಲ್ಲ. ಗೊತ್ತಾಗಿದೆಯಾ? ಕ್ಲಿಯರ್ ಅಂತಮ್ಮ? ಅಂಡರ್ಸ್ಟೂಡ್? ಹಾಗಿದ್ದರೆ ಗೊತ್ತಾಗಿದೆ ಪರ್ಕ್ಯೂಟ್ಸ್ ಅಂದ್ರೆ. ಈಗ ಪರ್ಕ್ವಿಜಿಟ್ಸ್ ಏನ್ ಇದಾವಲ್ಲ ಬಚ್ಚೋ, ಪರ್ಕ್ವಿಜಿಟ್ಸ್ ಏನ್ ಇದಾವಲ್ಲ ಇವು ಯೂಶುವಲಿ ಇನ್ ದ ಕೋರ್ಸ್ ಆಫ್ ಎಂಪ್ಲಾಯ್ಮೆಂಟ್ ಆರ್ ಇನ್ ಕೋರ್ಸ್ ಆಫ್ ಪ್ರೊಫೆಷನ್. ಪ್ರೊಫೆಷನ್ ಗೊತ್ತಲ್ಲ ನಿಮ್ಗೆ, ಸಿ ಎ, ಇಂಜಿನಿಯರ್, ಡಾಕ್ಟರ್, ಅವಾಗ ಬರ್ಬೋದು ನಿಮ್ಗೆ. ಇಲ್ಲಪ್ಪ ಜಾಬ್ ಮಾಡುವಾಗಿರ್ಬೋದು. ಇಫ್ ಇಟ್ ಅರೈಸ್ ಫ್ರಮ್ ದ ರಿಲೇಷನ್ ಆಫ್ ದಿ ಎಂಪ್ಲಾಯರ್ ಅಂಡ್ ಎಂಪ್ಲಾಯಿ, ಅವಾಗ ಅಷ್ಟೇ ಬರ್ತದೆ. ಯಾವಾಗ ಎಂಪ್ಲಾಯರ್ ಮತ್ತೆ ಎಂಪ್ಲಾಯರ್ ರಿಲೇಷನ್ಸ್ ಇರಬೇಕು, ದೆನ್ ದ ವ್ಯಾಲ್ಯೂ ಆಫ್ ಪರ್ಕ್ಯೂಷನ್ ಆಗುತ್ತೆ, ಟ್ಯಾಕ್ಸೇಬಲ್ ಆಗುತ್ತೆ. ಯಾವಾಗ? ಆಸ್ ಅ ಸ್ಯಾಲರಿ. ಇಲ್ಲ ಅಂದ್ರೆ ಬರಂಗಿಲ್ಲ. ಹೌಎವರ್ ಇಫ್ ಇಟ್ ಇಸ್ ಅರೈಸ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ಪ್ರೊಫೆಷನ್, ನೋಡ್ರಿ ಪ್ರೊಫೆಷನ್ ಗೊತ್ತಲ್ಲ ಈಗ ನೀವು ಒಂದು ಕಂಪನಿಗೆ ಕಂಪನಿ ಸೆಕ್ರೆಟರಿ ಆಗಿರಿ, ನಿಮ್ ಪ್ರೊಫೆಷನಲ್ ಕಂಪನಿ ಸೆಕ್ರೆಟರಿ, ಅವ್ರಿಗೆ ಗೈಡ್ಲೈನ್ಸ್ ಮಾಡ್ತೀರಾ. ಲಾಯರ್ ಇದೀರಿ, ಅವ್ರಿಗೆ ಲೀಗಲ್ ಅಡ್ವೈಸ್ ಮಾಡ್ತೀರಾ. ಸೊ ಅಂತ ಕೇಸ್ದಾಗ ಸಚ್ ಪರ್ಕ್ಯೂಟ್ ಇಸ್ ಚಾರ್ಜಬಲ್ ಟು ದ ಪ್ರಾಫಿಟ್ ಅಂಡ್ ಗೇನ್ ಫ್ರಮ್ ದ ಬಿಸ್ನೆಸ್. ಹೌದು, ಇನ್ಕಮ್ ಫ್ರಮ್ ಬಿಸ್ನೆಸ್ ಪ್ರಾಫಿಟ್ ಇರ್ತದಲ್ಲ, ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂಡ್ ಪ್ರೊಫೆಷನ್ ಆಯ್ತಲ್ಲ ಚಾಪ್ಟರ್ 1, ಅಲ್ಲಿ ಏನಾಗುತ್ತೆ ಅದು ಟ್ಯಾಕ್ಸಬಲ್ ಆಗುತ್ತೆ. ಎಂಪ್ಲಾಯರ್ ಎಂಪ್ಲಾಯರ್ ರಿಲೇಷನ್ ಇದ್ದಾಗ ಸ್ಯಾಲರಿದಾಗ ಬರುತ್ತೆ ಪರ್ಕ್ಯೂಟ್ಸ್. ನೀವು ಪ್ರೊಫೆಷನ್ ಆಗಿದ್ದೀರಿ, ಏನಾಗುತ್ತೆ? ಪ್ರಾಫಿಟ್ ಅಂಡ್ ಗೇನ್ಸ್ ಆಗುತ್ತೆ. Perquits will be become taxable. Perquits will become a taxable only if it has legal origin. ಏನು legal origin? ಅಂದ್ರೆ an unauthorized advantage taken by the employee without his employer's sanction cannot be considered as a perquis under the act. ಹೌದು, ಇದು ಕೂಡ ಇದೆ. ಈಗ ಹೇಳಕ್ ಹೋಗ್ಬಾರ್ದು, ಬಟ್ ಎಷ್ಟೋ ಈಗ ಹೇಳ್ಬೇಕಂದ್ರೆ ಇರ್ಲಿ, ನಾನು ಒಂದು ಕಂಪ್ನಿಯಾಗಿ ಜಾಬ್ ಮಾಡ್ತಿದ್ದೆ. ಐ ವಾಸ್ ಬ್ರಾಂಚ್ ಅಕೌಂಟೆಂಟ್, ಎಕ್ಸಾಮ್ ಹೆಡ್ ಇದ್ದೆ ನಾನು. ಒಬ್ರು ಇದ್ರೆ ಮೇಡಮ್, ಶಿ ವಾಸ್, ನನ್ನ ಏಜ್ ಹಾಕಿದ್ದು ನಮ್ಮದು ಇದು ಆಗಿಲ್ಲ ಅವತ್ತು. ಸೊ ಶಿ ವಾಸ್ ಟೇಕಿಂಗ್, ನನ್ನ ಬರ್ಡೇ ಐತಿ, ಏನು ಬರ್ಡೇ ಕೇಕ್ ಮಾಡಂಗಿಲ್ಲ ನಾನು, ಹಾಗೆ ಅಂತ. ಐ ಯೂಸ್ ಟು ಗಿವ್ ಅವರ್ ಗಿಫ್ಟ್ ಫ್ರಮ್ ಕಂಪ್ನಿ ದೊಡ್ಡದಾಗ. ಅದು ಪರ್ಕ್ಯೂಟ್ಸ್ ಆಗಿಲ್ಲ, ಅದು ದಟ್ ಇಸ್ ನಾಟ್ ದ ವೇ. ಐ ಹ್ಯಾವ್ ಸ್ಪೆಂಡ್ ಲಾಟ್ ಆಫ್ ಮನಿ ಆನ್ ಹರ್. ಬಟ್ ಅದು ಸೀನ್ ಬೇರೆ ಇತ್ತು. ಎಸ್, ಬೆಂಗಳೂರಿನಾಗಿದ್ದಾಗ ಐ ವಾಸ್ ಇನ್ಚಾರ್ಜ್. ಸರ್ 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 ಅಂದಿದ್ರು. ಬಟ್ ಇಲ್ಲಿ ಕೇಸ್ ಸ್ವಲ್ಪ ಸೀನ್ ಬೇರೆ ಇತ್ತು. ಸೊ ಅದೆಲ್ಲ ಬರಂಗಿಲ್ಲ. ಮಾತು ಲೀಗಲ್ ಅವ್ರಿಗೆ ಎಂಪ್ಲಾಯರ್ ರಿಲೇಷನ್ಶಿಪ್ ಇದು ನಮ್ಮ ಮಾಮಿನ ಐತಿ. ನಾನು ನನ್ನ ಸಾಲ ಕರೆ ಮಾಡ್ತಾರ ಅವರು. ಇಲ್ಲಿ ಈಗ an employee ಏನಾಗಿತ್ತು ಅಂದ್ರೆ, ಐ ಪೇಡ್ ಹರ್ ಸಮ್ ಗುಡ್, ಐ ಗೇವ್ ಅ ಗಿಫ್ಟ್. ಎಂಪ್ಲಾಯಿ ಬರ್ಡೇ ಸೆಲೆಬ್ರೇಷನ್ ಅಂತ ಆ ಟೈಮ್ದಾಗ 50,000 ರೂಪಾಯಿ ನಾನು ಖರ್ಚಾಗ್ಬಿಟ್ಟಿದ್ದೆ. 55,000 ಏನಾಕಿ ಹೋಗಿ 5 ತಗೊಂಬಂದಕ್ಕೆ ಏನು ಬ್ರಾಸ್ಲೆಟ್, ನನ್ಗೆ ಇದು ಬೇಕಂತ. ಅದಾಯ್ತು, ಕಂಪ್ನಿ ದುಡ್ಡು ಹಾಕೊಂಡು ನಾನೇನಾಗಲಿ ಅಂತ ನಾ ಬರ್ಬಿಟ್ಟೆ. ಬಂದಲ್ಲ ಆಡಿಟರ್, ಏನಿದು ಅಂತ. ನಾನು ಆರ್ಡರ್ ಹಿಡಿದೇನೆ. ಐ ಶೋಡ್ ಹಿಮ್ ದಟ್ ಹಿಂಗೆಲ್ಲ ಖರ್ಚಾಗೈತಪ್ಪ ಅಂತ. ಬಟ್ ಅದು ಆಕ್ಚುಲಿ ಪರ್ಕ್ಯೂಟ್ಸ್ ಆಗಿಲ್ಲ. ರೈಟ್? ಮಿಸ್ಟರ್ ಎ, an employee is given a house, ಮನಿ ಕೊಟ್ಟರೆ by his employer on 31st March 25. ಎಲ್ಲಿ ಈಗ ಮನಿ ಕೊಟ್ಟ ನಾವು ಇರಾಕ, he is terminated from the service, but he continues to occupy the house without the permission of the employer for 6 more months, after which he is evacuated. ಕೆಲಸ ತೆಗ್ದಾರೆ, ಆದ್ರೂ ಅವ್ನಿಗೆ ತೆಗ್ದಿಲ್ಲ ಮನೆ ಹತ್ರ, ಮನ್ಯಾಗ ಇದ್ದಾವ ಇನ್ನು 6 ಮಂತ್ ಆಗ್ತಾ. ಬಿಕಾಸ್ ಈಗ ತೆಗೆದ್ಮ್ಯಾಗ ರೋಡ್ ಹಾಕೊಂಡ್ರುನಾ, ಟೈಮ್ ಕೊಡ್ರಿ, ಮನಿ ಹಿಡಬೇಕು, ಎಕ್ಸ್ಚೇಂಜ್ ಹಾಕ್ಬೇಕು. The question arises here whether the value of the benefit for enjoyed by him for 6 months can be considered as a perquisite and charged to the salary. It cannot be done since the relation of the employer and employee nagattile yes agutte. ಈಗ ನನ್ನ ಕೇಸ್ದಾಗ ಇಟ್ ವಾಸ್ ಪರ್ಸನಲ್ ರಿಲೇಶನ್ಶಿಪ್ ಇತ್ತು, ಅದು ಹಂಗಿಲ್ಲ. ಅದು ಈಗ ಯಾವ ಕಂಪ್ನಿನ ಕೊಟ್ಟಿದ್ರೆ ಅವರು ಪರ್ಕ್ಯೂಟ್ಸ್ ಅಂತ ತೋರಿಸಿದ್ರೆ ಅದು ಏನ್ ಮಾಡಿದ್ರೆ, ಆಮೇಲೆ ನನ್ನ ಸಿ ಹಿಡ್ದ, ನಮ್ಮ ಆಡಿಟರ್ ಇದ್ದಲ್ಲ ಅವ್ರೆ, ಅವ ಹಿಡ್ದ ಇರದಿ ಒಮ್ಮೆ ನೀವು ಅಂತ ಎಕ್ಸ್ಪೆನ್ಸ್ ಅಂತ ಬರ್ದ. ನಾವು ಎಂಪ್ಲಾಯಿ ಬೆನಿಫಿಟ್ ಅಂತ ಕೊಟ್ಟಿಲ್ಲ. ನಾವು ಎಂಪ್ಲಾಯಿ ಬೆನಿಫಿಟ್ ಖರ್ಚು ಮಾಡ್ತಾರಲ್ಲ, ಪರ್ಕ್ಯೂಟ್ಸ್ ಆಗುತ್ತೆ. ಅದಕ್ಕೆ ಏನಾಗುತ್ತೆ, ನಮಗೆ ಎಕ್ಸಾಮ್ ಸಿಗುತ್ತೆ. ಅದು ಮಾಡಬಾರ್ದು ಅದು. ಬಟ್ ದಿಸ್ ಇಸ್ ಹೌ ಇಟ್ ಇಸ್. ಬಟ್ ಇಲ್ಲಿ ಏನಾಗುತ್ತೆ, however the definition of income is wide enough to bring the value of the benefit enjoyed by Mr. A to the tax income from ನಾ ಯಾರಿಗೆ ಗಿಫ್ಟ್ ಕೊಟ್ಟಿಲ್ಲ ಅಕ್ಕಿಗೆ ಏನಾಗುತ್ತೆ, ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಆಗುತ್ತೆ. ಇನ್ಕಮ್ ಫ್ರಮ್ ಸ್ಯಾಲರಿ ಆಗಿಲ್ಲ. ಸೇಮ್ ಥಿಂಗ್ ಹಿಯರ್. ಪಾಸಿಬಲ್ ಇದಾವೆ ಬಹಳಷ್ಟು ಇದಾವೆ. ಸ್ಪೆಷಲಿ ದಟ್ ಇಸ್ ಪಾರ್ಟ್ ಇದಾವೆ, ಇರ್ತಾವೆ. ಗೊತ್ತಾಗಿದೆಯಾ? ಪರ್ಕ್ವಿಜಿಟ್ಸ್ ನೀವು ಕೊಡಾಕತ್ತೀರಿ, ಕೊಡ್ರಿ, ಬಟ್ ಅದು
ಎಕ್ಸ್ಟ್ರಾ ಬೆನಿಫಿಟ್ ಇರ್ಬೋದು, ಆಫೀಸ್ ಡ್ಯೂಟಿ ಇರಬಾರ್ದು. ಆಫೀಸ್ ಡ್ಯೂಟಿ ಮಾಡ್ಲಿಕ್ಕೆ ಪರ್ಕ್ವಿಟ್ಸ್ ಇದೆಯಾ ಅದು ಟ್ಯಾಕ್ಸಬಲ್ ಆಗಂಗಿಲ್ಲ. ಆಫೀಸ್ ಡ್ಯೂಟಿ ಬಿಟ್ಟು ಬೇರೆ ಯಾವುದೇ ತರದ ಸಾರಿ ಆಫೀಸ್ ಡ್ಯೂಟಿ ಬಿಟ್ಟು ಯಾವುದೇ ತರದ ಬೆನಿಫಿಟ್ ಕೊಡಾಕ್ತೀರಿ ನೀವು, ಆ ಬೆನಿಫಿಟ್ ಏನಾಗುತ್ತೆ ಪರ್ಕ್ವಿಜಿಟ್ಸ್ ಆಗುತ್ತೆ. ಬಂದಿ ಮಗ ಏನು ಮರೆಯ ತಡಿಕೊಂಡೆ ಇವನ್ ಟೈಮ್ ಹೋಗುತ್ತೆ ನೋಡೋದು ಹಾಳಾಗೋದು. 1 ತಾಸು 10 ನಿಮಿಷ ಆಗ್ಬಂತು. ಬಂದೆ 10 ನಿಮಿಷ ಕೊಡು. ಕ್ಲಿಯರ್ ಆಯ್ತು. ಸೊ ಇದು ಸ್ವಲ್ಪ ಫಾಸ್ಟ್ ಹೋಗೋಣ. ಈಗ ಇವ್ರು ಮುಗಿದ ಮ್ಯಾಗ ನಾ ಕ್ಲಾಸ್ ಹೋಗ್ತೀನಿ ನಿಮ್ಗೆ. ಈಗ ನೀವು ಕುಂದಿರ್ತಿರ್ಲ. ಹಲೋ ಯಾ ಹೌದು ತಗೋತೀವಲ್ಲ. ನಿಮ್ಗೆ ಆಫ್ಲೈನ್ ಬೇಕು ಆನ್ಲೈನ್ ಬೇಕು? ಒಂದ್ ನಿಮಿಷ ಆಫ್ರೀನ್ ತಗೊಳ್ಳಿ, ಒಂದ್ ನಿಮಿಷ ಮಾತ್ರಪ್ಪ. ಬಚ್ಚಾ the term perquisites defined under section 17 subsection 2. The definition of perquisites is inclusive ಇದೆ. ಇನ್ಕ್ಲೂಸಿವ್ ಏನ್ರಿಪ್ಪ, ಇದಕ್ಕೆ ಲಿಮಿಟ್ ಇಲ್ಲ, ಅದಕ್ಕೆ ಎಷ್ಟು ಬರ್ತಾವ ಆಡ್ ಮಾಡ್ಕೊಂಡು ಹೋಗ್ಬೋದು. ಗೊತ್ತಾಗ್ತಾ ಇದೆಯಾ? ಅಂದ್ರೆ ಸಿಚುವೇಶನ್ಗೆ ಅರ್ಥ ಮಾಡ್ಕೊಂಡು ಯಾವುದೇ ತರದ ಬೆನಿಫಿಟ್ ನೀವು ಕೊಡಾಕ್ತೀರಿ ನಿಮ್ಮ ಎಂಪ್ಲಾಯಿಗೆ ಅಂದ್ರೆ ಪರ್ಕ್ವಿಟ್ಸ್ ಆಗ್ಬಿಡ್ತೀವಿ. ಗೊತ್ತಾಗ್ತಾ ಇದೆಯಾ? ಈಗ ನೀವೊಂದು ಬ್ಯಾಂಕ್ ಕೆಲಸ ಮಾಡ್ತಿರುವ, ನಿಮಗೆ ಇಂಟ್ರೆಸ್ಟ್ ಫ್ರೀ ಲೋನ್ ಸಿಕ್ಕರೆ ಪರ್ಕ್ವಿಟ್ಸ್ ಆಗುತ್ತೆ, ಹೌದಲ್ಲ? ಪರ್ಕ್ವಿಟ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇನ್ ದ ಫಾಲೋವಿಂಗ್. ಹೌದಮ್ಮ, ಪರ್ಕ್ವಿಟ್ಸ್ ಇದಾವಲ್ಲ ಕ್ಲಾಸಿಫೈಡ್ ಇನ್ ದ ಫಾಲೋವಿಂಗ್ ಇದೆ. ಪರ್ಕ್ವಿಟ್ ಟ್ಯಾಕ್ಸಬಲ್ ಇನ್ ಕೇಸ್ ಆಫ್ ಆಲ್ ದಿ ಎಂಪ್ಲಾಯೀಸ್, ಎಲ್ಲ ಎಂಪ್ಲಾಯೀಸ್ ದಾಗ. ಟ್ಯಾಕ್ಸ್ ಫ್ರೀ ಪರ್ಕ್ವಿಟ್ಸ್ ಇನ್ ಕೇಸ್ ಆಫ್ ಆಲ್ ದಿ ಎಂಪ್ಲಾಯೀಸ್, ಟ್ಯಾಕ್ಸ್ ಫ್ರೀ ಪರ್ಕ್ವಿಟ್ಸ್ ಇದಾವೆ. ಅಂಡ್ ಸ್ಪೆಸಿಫೈಡ್ ಎಂಪ್ಲಾಯಿ, ಇದು ಕೂಡ ಇಂಪಾರ್ಟೆಂಟ್ ಇದೆ. ಸ್ಪೆಸಿಫೈಡ್ ಎಂಪ್ಲಾಯಿ ಅಂದ್ರೆ ಯಾರು? ಸ್ಪೆಸಿಫೈಡ್ ಎಂಪ್ಲಾಯಿ, ಆಲ್ ದ ಎಂಪ್ಲಾಯಿ ಇದೆಲ್ಲ ಇದಾವೆ. ಸೊ ಟ್ಯಾಕ್ಸ್ ಫ್ರೀ ಅಂದ್ರೆ ಮ್ಯಾಗ ಟ್ಯಾಕ್ಸ್ ಇಲ್ಲ ಇದ್ರ ಮ್ಯಾಗೆ. ಅಂದ್ರೆ ಇದು ಪರ್ಕ್ವಿಟ್ಸ್ ಕೊಟ್ರೆ ಬರಂಗಿಲ್ಲ, ಅದು ಎಕ್ಸಾಮ್ಟ್ ಆಗುತ್ತೆ. ಎಕ್ಸಾಮ್ಟ್ ಆಗುತ್ತಾ ನೋಡಿದೆ ಗೊತ್ತಾಗುತ್ತೆ. Perquit is taxable in case of all the employees. ಏನಮ್ಮ, ರೆಂಟ್ ಫ್ರೀ ಅಕಾಮಿಡೇಷನ್, ಕನ್ಸೆಷನ್ ರೆಂಟ್, ರೈಟ್? ಆಮೇಲೆ ಪೇಮೆಂಟ್. ಇದು ನಾನು ಸ್ವಲ್ಪ ಈಗ ನೋಡಿ ಹಿಂಗಾಗುತ್ತೆ, ಒಂದು ಕಾಲಲ್ಲೇ ಒಂದು ಕಾಲಲ್ಲೇ ಆಗುತ್ತೆ. ಬಿಕಾಸ್ ಪರ್ಕ್ವಿಟ್ಸ್ ಮುಗಿಸಿ ಇರ್ತೀರಿ, ಹೋಗ್ತೀನಿ ನೀವು. ಏನಾದ ಅಭಿ ಹೋಗಿ ಮುಂದೆ ಬರ್ತೀನಿ ನಾನು. ಶ್ರೀಯಾ, ನಾ ಸ್ವಲ್ಪ CA ಫೌಂಡೇಶನ್ ತಗೊಂಡ್ಬರ್ತೀನಮ್ಮ. ಹಾ